ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಇದು ಕ್ರಿಸ್ಮಸ್ ಅಲ್ಲ? ಸರಿ, ಎಲ್ಲರೂ ಹೇಳ್ಕೊಳ್ಳಿ ಒಂದ್ಸರಿ. ಯೇಸು ಸ್ವಾಮಿ ಹುಟ್ಟಬೇಕಾದ್ರೆ ಏನಂತ ಹೆಸರಿಡ್ಬೇಕಂದ್ರು ಇಮ್ಮಾನಿಯಲ್ ಅಂತ ಹೆಸರಿಡ್ಬೇಕಂದ್ರು. ಇಮ್ಮಾನಿಯಲ್ ಅಂದ್ರೆ ಅರ್ಥ ಏನು? ಇಮ್ಮಾನಿಯಲ್ ಅಂದ್ರೆ ಗಾಡ್ ಈಸ್ ವಿತ್ ಅಸ್, ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಅರ್ಥ. ಸೊ ಕ್ರಿಸ್ತನು ನಮ್ಮಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಏನು? ದೇವರು ನಮ್ಮ ಸಂಗಡ ಇದ್ದಾರೆ ಅಂತ. ದೇವರು ನಿಮ್ ಸಂಗಡ ಇಲ್ದಿರಾ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಕ್ರಿಸ್ಮಸ್ ಅಲ್ಲ. ಕ್ರಿಸ್ಮಸ್ಗೆ ಅರ್ಥನೇ ದೇವರು ನಮ್ಮ ಸಂಗಡ ಇದ್ದಾರೆ ಅನ್ನೋದನ್ನ ಸೆಲೆಬ್ರೇಟ್ ಮಾಡೋದು. ದೇವರು ನಮ್ಮ ಸಂಗಡ ಇದ್ದಾರೆ ಅನ್ನೋದನ್ನ ನೆನೆಸ್ಕೊಂಡು ಜ್ಞಾಪಿಸ್ಕೊಂಡು ಸೆಲೆಬ್ರೇಟ್ ಮಾಡೋದನ್ನೇ ಕ್ರಿಸ್ಮಸ್. ಆದ್ರೆ ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡು ಹೇಳ್ರಿ, ನಿಜವಾಗ್ಲೂ ದೇವರು ನೀವು ಮಾಡೋ ಚೇಷ್ಟೆಗಳಿಗೆ ದೇವ್ರು ನಿಮ್ ಸಂಗಡ ಇದ್ದಾರಾ? ಓಲಿ ದೇವ್ರು ನಿಮ್ ಸಂಗಡ ಇರೋ ತರ ಏನಾದ್ರು ಮಾಡ್ತಾ ಇದ್ದೀರಾ? ದೇವ್ರು ನಿಮ್ ಸಂಗಡ ಇರೋ ತರ ಏನಾದ್ರು ಆಲೋಚನೆ ಮಾಡ್ತಾ ಇದ್ದೀರಾ? ದೇವ್ರು ನಿಮ್ ಸಂಗಡ ಇರೋ ತರ ಏನಾದ್ರು ನೀವು ಕ್ರಿಯೆಗಳನ್ನ ನಡೆಸ್ತಾ ಇದ್ದೀರಾ? ದೇವ್ರು ನಿಮ್ ಸಂಗಡ ಇರೋ ತರ ನೀವೇನಾದ್ರೂ ಮಾತುಗಳನ್ನ ಮಾತಾಡ್ತಾ ಇದ್ದೀರಾ? ಓಲಿ ದೇವ್ರು ನಿಮ್ ಸಂಗಡ ಇರೋ ತರ ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ? ಕ್ರಿಯೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ? ಕೇಳ್ರಿ ಪಕ್ಕದಲ್ಲಿರೋರ್ಗೆ. ಆಡಂತ ಆಡ್ರಿ, ಅದನ್ನ ಎರಡು ಲೈನ್ ಆಡಂತ ಆಡ್ರಮ್ಮ, ಸೆಟ್ ಆಗವ್ರು. ಆಡಮ್ಮ ಯಾವ್ದನ. ಸಾಕ್ಬಿಡ್ರಿ ಇನ್ನು ಆಡಿದ್ರೆ ಇನ್ನೂ ಮೈಂಡ್ ಡಿಸ್ಟರ್ಬ್ ಮಾಡ್ತೀರಿ ಆಮೇಲೆ ನೀವು. ಓಕೆ, ಏನ್ ಹೇಳ್ತಾ ಇದ್ದೀವಿ ನಾನು? ಸೊ ದೇವರು ನಮ್ಮ ಸಂಗಡ ಇದ್ದಾರೆ ಅಂದ್ರೆ ಆ ಥರ ಆಕ್ಟಿವಿಟೀಸು, ಆ ಥರ ಕ್ರಿಯೆಗಳು, ಆ ಥರ ಮಾತುಗಳು, ಆ ಥರ ಆಲೋಚನೆಗಳು, ಆ ಥರ ನಮ್ಮ ಸಂಗಡ ಇರುವುದಕ್ಕೆ ಸೂಚನೆ ಏನು? ಯೇಸು ಸ್ವಾಮಿ ಹುಟ್ಟಿದಕ್ಕೆ ಸೂಚನೆ ಇತ್ತು. ಏನು? ನಕ್ಷತ್ರ ಇತ್ತು, ಜೋಯಿಷರು ಹುಡ್ಕೊಂಡು ಬಂದ್ರು, ಆಮೇಲೆ ದೇವದೂತರು ಬಂದ್ರು, ಆಮೇಲೆ ಕಾಣಿಕೆ ತಗೊಂಬಂದು ಅರ್ಪಿಸಿದ್ರು, ಪಾದಕ್ಕಿಟ್ರು, ಶತ್ರುಗಳು ಉಟ್ಕೊಂಡ್ರು, ಆಮೇಲೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯ್ತು,
ಎಲ್ಲ ಏನಕ್ಕೋಸ್ಕರ? ಒಂದು ಉದ್ದೇಶ ನೆರವೇರೋಕ್ಕೋಸ್ಕರ. ನಿಮ್ಮನ್ನು ಹುಡ್ಕೊಂಡು ಯಾರು ಬರ್ತವ್ರೆ? ಯೇಸುಸ್ವಾಮಿ ಹುಡ್ದಾಗ ಜೋಯಿಷರು ಹುಡ್ಕೊಂಡು ಹೋದ್ರು, ಕುರುಬರು ಹುಡ್ಕೊಂಡು ಹೋದ್ರು. ಏನಕ್ಕೆ ಹುಡ್ಕೊಂಡು ಹೋದ್ರು? ಇಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಅಂತ, ಲೋಕರಕ್ಷಕನು ಹುಟ್ಟಿದ್ದಾರೆ. ನಿಮ್ಮನ್ನ ಯಾರು ಹುಡ್ಕೊಂಡು ಬರ್ತಾ ಇದಾರೆ? ನಿಮ್ಮಲ್ಲಿ ಕ್ರಿಸ್ತನು ಇದ್ದಾರೆ ಅಂತ ನೀವು ನಂಬ್ತಾ ಇದ್ದೀರಾ ಇಲ್ವಾ? ಇದಾರೆ ಅಂದ್ರೆ ಯಾರು ಹುಡ್ಕೊಂಡ್ ಬರ್ಬೇಕು ನಮ್ಮನ್ನ? ನಮ್ಮನ್ನ ಯಾರು ಹುಡ್ಕೊಂಡ್ ಬರ್ಬೇಕು? ಹೋಲಿ ಇಲ್ಲಿ ಯೇಸು ಇದ್ದಾರೆ ಅಂತ ಏನ್ ಮಾಡ್ಬೇಕು? ಗುರ್ತಿಸ್ಬೇಕು. ಮೊದಲು ಗುರ್ತಿಸ್ಬೇಕು. ನಕ್ಷತ್ರ ಗುರ್ತು ನಮ್ಮಲ್ಲಿ ನಮ್ಗೇನಾಗ್ಬೇಕು? ಗುರ್ತಿರ್ಬೇಕು. ನಮ್ಗೆ ಗುರ್ತಿರ್ಬೇಕು. ಒಂದು ಸಿಂಬಲ್ ಇರ್ಬೇಕು. ನಮ್ಗೆ ಒಂದು ಐಡೆಂಟಿಟಿ. ಅಂದ್ರೆ ನಾವ್ ಇರೋ ಜಾಗದಲ್ಲಿ ಒಂದು ಐಡೆಂಟಿಟಿ ಇರ್ಬೇಕು. ಇಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ. ಸೊ ಮೊದಲನೇದು ಗುರುತು, ಐಡೆಂಟಿಟಿ. ನಿಮ್ಮ ಐಡೆಂಟಿಟಿ ಏನು? ನಿಮ್ಮಲ್ಲಿ ಕ್ರಿಸ್ತನ್ ಇದ್ದಾರೆ ಅನ್ನೋದಕ್ಕೆ ಐಡೆಂಟಿಟಿ ಏನು? ಗುರುತೇನು? ಏನು ಕೇಳ್ರಿ ಪಕ್ಕದಲ್ಲಿ. ಏನ್ ಗುರುತು? ನಿಮ್ಮಲ್ಲಿ ಕ್ರಿಸ್ತನ್ ಇದ್ದಾರೆ ಅನ್ನೋದಕ್ಕೆ ಏನ್ ಗುರುತು? ಏನು ಐಡೆಂಟಿಟಿ? ಏನು? ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇಷ್ಟ ಬಂದಂಗೆ ಜಾಗಕ್ಕೆ ಹೋಯ್ತಾರೆ, ಇಷ್ಟ ಬಂದಂಗೆ ಬದುಕ್ತಾರೆ, ಇಷ್ಟ ಬಂದಂಗೆ ಮಾಡ್ತಾರೆ, ಮೂತಿ ತಿರ್ಸ್ಕೊಂತಾರೆ, ಜಗಳ ಮಾಡ್ತಾರೆ, ಕೋಪ ಮಾಡ್ಕೊಂತಾರೆ. ಆಮೇಲೆ ಇದೆಲ್ಲ ಏನ್ ಗುರುತು ಹೇಳ್ರಿ? ಕ್ರಿಸ್ತ ನಿಮ್ಮಲ್ಲಿ ಇದಾರೆ ಅನ್ನೋದಕ್ಕ? ಕ್ರಿಸ್ತ ನಮ್ಮಲ್ಲಿ ಇದಾರೆ ಅನ್ನೋದಕ್ಕೆ ಗುರುತು ಏನು? ನಮ್ಮ ಹತ್ರ ಏನಿದೆ ಆ ಗುರುತು? ಕ್ರಿಸ್ತರು ನಮ್ಮಲ್ಲಿ ಇದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಏನಿರ್ಬೇಕು ಗುರುತು? ಯಾವ ಗುರುತು? ಇವಾಗ ನಕ್ಷತ್ರ ಬಂದು ಜೋಯಿಷರ್ನ ಯೇಸು ಸ್ವಾಮಿ ಬಳಿಗೆ ಏನ್ ಮಾಡ್ತು? ಕರ್ಕೊಂಬಂತು. ನಿಮ್ಮ ಹತ್ರ ಇರುವಂತ ಯಾವ ಸೂಚನೆ ಜನರನ್ನ ನಿಮ್ಮ ಬಳಿಗೆ ಕರ್ಕೊಂಬರುತ್ತೆ? ನಮ್ಮ ಹತ್ರ ಒಂದು ಇರ್ಬೇಕು ಸಿಂಬಲ್, ಒಂದು ಸೂಚನೆ ಇರಬೇಕು. ಆ ವಿಷಯ ಏನ್ ಮಾಡ್ಬೇಕು? ಜನರನ್ನ ದೇವರ ಹತ್ರ ಕರ್ಕ ಬರ್ಬೇಕು. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ನಾವೇ ಒಂದು ಗುರುತಾಗಿರ್ಬೇಕು. ನಾವೇನಾಗಿರ್ಬೇಕು? ನಾವೇ ಒಂದು ಗುರುತಾಗಿರ್ಬೇಕು. ಆ ನಕ್ಷತ್ರ ನಾವೇ ಆಗಿರ್ಬೇಕು. ನಮ್ಮಲ್ಲಿರುವಂತ ಕ್ರಿಸ್ತನ ಬಳಿಗೆ ಕರ್ಕೊಂಡು ಹೋಗುವಂತ ಗುರುತು, ನಕ್ಷತ್ರ ನಾವೇ ಆಗಿರ್ಬೇಕು. ಆದ್ರೆ ನಮ್ಮ ಬಳಿಯಲ್ಲಿ ಇರುವಂತ ಸ್ವಭಾವಗಳು ನಮ್ಮಲ್ಲಿರುವಂತ ಕ್ರಿಸ್ತನ ಬಳಿಗೆ ಯಾರನ್ನು ಕರ್ಕೊಂಡ್ ಬರ್ತಾ ಇಲ್ಲ. ನಮ್ಮಲ್ಲಿರುವಂತ ಸ್ವಭಾವಗಳು, ನಮ್ಮಲ್ಲಿರುವಂತ ಗುಣಗಳು, ನಾವು ಮಾತಾಡೋ ಮಾತುಗಳು, ನಾವು ಮಾಡೋ ಆಲೋಚನೆಗಳು, ನಾವು ಮಾಡೋ ಪ್ಲಾನ್ಗಳು, ನಮ್ಮಲ್ಲಿರುವಂತ ವೇಸ್ಟ್ ಐಡಿಯಾಗಳು, ನಮ್ಮ ನಡತೆಗಳು ಯಾವುದನ್ನು ನಮ್ಮಲ್ಲಿರುವಂತ ಕ್ರಿಸ್ತನ ಬಳಿಗೆ ಜನರನ್ನ ಏನ್ ಮಾಡ್ತಾ ಇಲ್ಲ? ಕರ್ಕೊಂಬರ್ತಾ ಇಲ್ಲ. ನಾವ್ ಹೇಳ್ತೀವಿ, ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಿಂದ ನಾನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದೆ. ಆದ್ರೆ ನಮ್ಗೆ ಆ ಶಕ್ತಿ ಇದೆ, ಕೆಪಾಸಿಟಿ ಇದೆ. ಆದ್ರೆ ನಮ್ಮ ಸ್ವಭಾವಗಳು, ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು ಜನರನ್ನ ನಮ್ಮಲ್ಲಿರುವಂತ ಕ್ರಿಸ್ತನ ಬಳಿಗೆ ಕರ್ಕೊಂಬರಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮನ್ನ ನೋಡಿದ್ರೆ ಜನರಿಗೆ ಆ ಸೂಚನೆನೇ ಕಾಣಿಸ್ತಾ ಇಲ್ಲ. ನಿಮ್ಮಲ್ಲಿ ಕ್ರಿಸ್ತನ್ ಇದ್ದಾರೆ ಅನ್ನೋದಕ್ಕೆ ಗುರ್ತೇ ಕಾಣಿಸ್ತಾ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಲ್ಲಿ ಮರಣ ದೂತನು ಹೋಗ್ಬೇಕಾದ್ರೆ, ಸಂಹಾರ ದೂತನು ಹೋಗ್ಬೇಕಾದ್ರೆ ಬಾಗಿಲುಗಳಲ್ಲಿ ಏನಾಗಿರ್ಬೇಕು? ರಕ್ತ ಹಚ್ಚಿರ್ಬೇಕು. ಒಂದು ಸೂಚನೆ ಇರಬೇಕು, ಒಂದು ಗುರ್ತಿರ್ಬೇಕು. ಆ ಗುರ್ತಿದ್ರೆ ಏನ್ ಮಾಡಲ್ಲ? ಅವ್ರ ಮನೆ ಒಳಗಡೆ ಹೋಗಲ್ಲ ಅದು. ಸೊ ಯಾವ ಕೆಟ್ಟದ್ದು ಒಂದು ಮನೆ ಒಳಗಡೆ ಬರಬಾರ್ದಂದ್ರೆ ಆ ಮನೆಯಲ್ಲಿ ಏನಿರ್ಬೇಕು? ಗುರ್ತಿರ್ಬೇಕು. ದಾವೀದ ಹೇಳ್ತಾನೆ, ಯಾವ ಕೇಡು ನನಗೆ ಸಂಭವಿಸೋ ಉಪದ್ರವವು ನನ್ನ ಮನೆ ಒಳಗಡೆ ಬರದು. ಅಂದ್ರೆ ಒಂದು ಸೂಚನೆ ಇರೋ ಮನೆಯಲ್ಲಿ, ಒಂದು ಗುರುತಿರೋ ಮನೆ ಒಳಗಡೆ ಯಾವ ಕೇಡು, ಯಾವ ಗಂಡಾಂತರನು ಮನೆ ಒಳಗಡೆ ಬರಬಾರ್ದು.
ಏನಕ್ಕೆ ಬರ್ತಾ ಇದೆ ಅಂದ್ರೆ, ನಿಮ್ಮ ಮನೆ ಒಳಗಡೆ ಮನೆ ಹೊರಗಡೆ ಒಂದು ಗುರುತಿಲ್ಲ. ಗುರುತಿಲ್ದಿರೋ ಮನೆ ಒಳಗಡೆ ಸಮಸ್ಯೆಗಳು ಬರ್ತವೆ. ಯೇಸ್ವಾಮಿ ಇದಾರೆ ನಮ್ಮಲ್ಲಿ ಅಂದ್ರೆ ನಮಗೆ ಒಂದು ಗುರುತಿರ್ಬೇಕು. ಆ ಗುರುತಿದ್ರೆ ಯೇಸ್ವಾಮಿ ಇರೋ ಜಾಗದಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಯಾರು ನೀವೆಲ್ಲ? ಲೀಗಲ್ ಸ್ಪಿರಿಚುವಲ್ ಅವರಾ ಇಲ್ಲ ಇಲ್ಲಿಗಲ್ ಸ್ಪಿರಿಚುವಲ್ ಅವರಾ? ಆತ್ಮಿಕವಾಗಿ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದೆಯಾ? ಇಲ್ಲ ಇಲ್ದಿರನೆ ಬದುಕ್ತಾ ಇದ್ದೀರಾ? ಐಡಿ ಕಾರ್ಡ್ ಇಲ್ದಿರನೆ ಬದುಕ್ತಾ ಇದ್ದೀರಾ? ನಮ್ದು ಐಡಿ ಏನು? ಕ್ರಿಸ್ತನ್ ನಮ್ಮಲ್ಲಿ ಇರೋದೇ ಅದೇ ನಮ್ಮ ಐಡಿ, ನಮ್ ಗುರುತು. ಕ್ರಿಸ್ತನು ನಮ್ಮಲ್ಲಿ ಇರೋದೇ ನಮಗೆ. ಒಂದು ವಾಕ್ಯ ಓದ್ಕೊಳ್ಳೋಣ. ಫಿಲಿಪ್ಪಿ ಬರೆದ ಪುಸ್ತಕ 4ನೇ ಅಧ್ಯಾಯ 21ನೇ ವಾಕ್ಯ. ದೇವ ಜನರಲ್ಲಿ ಪ್ರತಿಯೊಬ್ಬನಿಗೆ ಜೊತೆ ಕ್ರಿಸ್ತನೆಂದು ನನ್ನ ವಂದನೆಯನ್ನು ಹೇಳಿರಿ. ನನ್ನ ಜೊತೆಯಲ್ಲಿರುವ ಸಾಕು ಗುಂಡ, ಅದ್ರ ಸ್ವಲ್ಪ ಕಮ್ಮಿ ಮಾಡು, ಏಕೋ ಬರ್ತದೆ. ಏನ್ ಹೇಳ್ತದೆ ವಾಕ್ಯ? ಕ್ರಿಸ್ತ ಇನ್ನೊಂದ್ಸರಿ ಓದಿ. ದೇವರ ಜನರಲ್ಲಿ ಪ್ರತಿಯೊಬ್ಬನಿಗೆ ಇಂಗ್ಲಿಷ್ ಅಲ್ಲಿ ಹೋದ್ರಿ ಯಾರಾದ್ರು? ಮೈಕ್ ಹಿಡ್ಕೊಳ್ಳೋ. Every saint in Christ Jesus, the who are with me with you. ಫಿಲಿಪ್ಪಿ ಬರೆದ ಪುಸ್ತಕ 4ನೇ ಅಧ್ಯಾಯ 21ನೇ ವಾಕ್ಯ. ದೇವ ಜನರಲ್ಲಿ ಪ್ರತಿಯೊಬ್ಬನಿಗೆ ಜೊತೆ ಕ್ರಿಸ್ತನಿಗೆಂದು ನನ್ನ ವಂದನೆಯನ್ನು ಹೇಳಿರಿ. ಕ್ರಿಸ್ತನಿಗೆಂದು. ಈ ವಂದನೆಗಳು ಯಾರ ನಿಮಿತ್ತವಾಗಿ ಬರಬೇಕು? ದೈವ ಜನರಿಗೆ, ಕ್ರಿಸ್ತನ ನಿಮಿತ್ತವಾಗಿ ದೈವ ಜನರಿಗೆ ವಂದನೆ. ಅಂದ್ರೆ ಕ್ರಿಸ್ತನು ಈ ದೈವ ಜನರಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಅವ್ರಿಗೆ ವಂದನೆ. ಏನು ಪಕ್ಕದಲ್ಲಿ ಬೊಕ್ಕಳ್ಕೊಳ್ಳಿ, ಕ್ರಿಸ್ತನು ನಿಮ್ಮಲ್ಲಿ ಇರೋದಕ್ಕೋಸ್ಕರ ನಿಮಗೆ ವಂದನೆ ಅಂತ. ಏನು? ನೀವು ದೈವ ಜನರಂತ ಏನಕ್ಕೋಸ್ಕರ ಕರೆಯಲ್ಪಡ್ತಾ ಇದ್ದೀರಾ? ನಿಮ್ಮಲ್ಲಿ ಕ್ರಿಸ್ತನು ಇದ್ದಾರೆ ಅನ್ನೋದಕ್ಕೋಸ್ಕರನೇ ನೀವೇನಾಗಿದ್ದೀರಾ? ದೇವ ಜನರಾಗಿ ಮಾರ್ಪಟ್ಟಿದ್ದೀರಾ. ಕ್ರಿಸ್ತನು ನಿಮ್ಮಲ್ಲಿ ಇರೋದಕ್ಕೋಸ್ಕರನೇ ನೀವು ಯಾವ ಜನರು? ದೇವ ಜನರು. ಕ್ರಿಸ್ತನ್ ನಿಮ್ಮಲ್ಲಿ ಇರೋದಕ್ಕೋಸ್ಕರ ನೀವು ಯಾರು? ಇನ್ನು ಮಾಡ್ಬಿಟ್ಟು ಗಟ್ಟಿಗೆ. ಸೊ ಕ್ರಿಸ್ತನು ನಮ್ಮಲ್ಲಿ ಇರೋದಕ್ಕೋಸ್ಕರವಾಗಿ ನಾವೇನಾಗಿದ್ದೀವಿ? ದೇವ ಜನರಾಗಿದ್ದೀವಿ. ದೇವ ಜನರಾಗಿರೋ ಎಲ್ಲರಿಗೂ ನಾವೇನ್ ಮಾಡ್ಬೇಕು? ಸಲ್ಯೂಟ್ ಮಾಡ್ಬೇಕು, ವಂದನೆ ಹೇಳ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು. ಆದ್ರೆ ನಮ್ಮನ್ನು ನೋಡಿದ್ರೆ ಮೊದಲು ಕ್ರಿಸ್ತ ನಮ್ಮಲ್ಲಿ ಇದಾರ ಅನ್ನೋದಕ್ಕೆ ಸೂಚನೆ ಇಲ್ಲ. ಎರಡನೇದು, ದೇವ ಜನರ ತರ ನಡ್ಕಂತ ಇಲ್ಲ.
ಕ್ರಿಸ್ತನು ನಮ್ಮಲ್ಲಿ ಇದ್ರೂ ನಾವೇನ್ ಮಾಡ್ತಾ ಇಲ್ಲ, ದೇವ ಜನರ ತರ ನಡ್ಕಂತ ಇಲ್ಲ, ದೇವ ಜನರ ತರ ಮಾತಾಡ್ತಾ ಇಲ್ಲ, ದೇವರ ಜನರ ತರ ಆಲೋಚನೆ ಮಾಡ್ತಾ ಇಲ್ಲ, ದೇವರ ಜನರ ತರ ನಮಗೆ ಕ್ರಿಯೆಗಳು ನಮ್ಮಲ್ಲಿ ಕಾಣಲ್ಪಡ್ತಾ ಇಲ್ಲ. ದೇವ ಜನರ ತರ ಕಾಣಲ್ಪಡ್ಬೇಕಾಗಿರೋ ನಾವು ಅನ್ಯ ಜನರ ತರ ಕಾಣಲ್ಪಡ್ತಾ ಇದೀವಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಕೈ ಹಿಡ್ಕೊಂಡು ಕೇಳ್ರಿ, ನನ್ನ ನೋಡಿದ್ರೆ, ನನ್ನ ಮುಖ ನೋಡ್ರಿ, ನನ್ನ ಮುಖ ನೋಡಿದ್ರೆ ನನ್ನ ಮುಖ ದೇವ ಜನರ ತರ ಕಾಣ್ತಾ ಇತ್ತಾ ಇಲ್ಲ ಅನ್ಯ ಜನರ ತರ ಕಾಣ್ತಾ ಇತ್ತ ಅಂತ ಹೆಂಗ್ ಕಾಣಿಸ್ತೇ ಸ್ವಲ್ಪ ಹೇಳ್ರಿ ಅಂತ ಕೇಳ್ರಿ. ನಿಮ್ ಮುಖಗಳು ನೋಡ್ಕೊಂಡ್ರೆ ನಿಮ್ಗೆ ಹೆಂಗ್ ಕಾಣಿಸ್ತಾರೆ? ನಿಜವಲ್ಲ ದೇವರ ಜನರ ತರ ಕಾಣಿಸ್ತಾ ಇದ್ರಿ ನೀವು. ಆದ್ರೆ ದೇವ ಜನರಿಗೆ ಮಾತ್ರನೇ ಸೆಲ್ಯೂಟ್ ಮಾಡ್ಬೇಕು ನಾವು. ಯಾರಿಗೆ ಮಾಡ್ಬೇಕು ಹೇಳ್ರಿ? ವಂದನೆಗಳು ಯಾರಿಗೆ ಹೇಳ್ಬೇಕು ನಾವು? ದೇವ ಜನರಿಗೆ. ಈ ದೇವ ಜನರು ಎನ್ನುವಂತ ಗುರುತು ನಮಗೆ ಯಾವುದರಿಂದ ಸಿಕ್ಕಿರೋದು? ಕ್ರಿಸ್ತನು ನಮ್ಮಲ್ಲಿ ಇರೋದಕ್ಕೋಸ್ಕರವಾಗಿ ನಾವು ದೇವ ಜನರು ಎನ್ನುವಂತ ಗುರುತನ್ನ ನಾವೇನ್ ಮಾಡಿದೀವಿ? ಪಡ್ಕೊಂಡಿದೀವಿ. ಆ ಗುರುತಿನ ನಿಮಿತ್ತವಾಗಿ ನಮ್ಗೆ ಏನ್ ಬರ್ತಾ ಇದೆ? ಮರ್ಯಾದೆ, ಗೌರವ, ಆ ವಂದನೆ ಬರ್ತದೆ, ಸಲ್ಯೂಟ್ ಬರ್ತದೆ, ರೆಸ್ಪೆಕ್ಟು. ಅದೆಲ್ಲ ಏನಕ್ಕೆ ಬರ್ತದೆ ಹೇಳಿ? ಕ್ರಿಸ್ತನ್ ನಮ್ಮಲ್ಲಿರೋದಕ್ಕೋಸ್ಕರವಾಗಿ, ನಾವು ದೇವ ಜನರಾಗಿ ಬದುಕ್ತಾ ಇರೋದಕ್ಕೋಸ್ಕರವಾಗಿ ನಮಗೆ ಆ ಗೌರವ, ಆ ಮರ್ಯಾದೆ ಬರ್ತಾ ಇದೆ. ಆ ಗೌರವ ಮರ್ಯಾದೆ ಬರ್ಬೇಕಾದ್ರೆ ದೇವ ಜನರ ತರ ನಾವೇನ್ ಮಾಡ್ಬೇಕು? ನಡ್ಕೋಬೇಕು. ದೇವ ಜನರ ತರ ನಡ್ಕೊಳ್ದಿರಾ ಕ್ರಿಸ್ಮಸ್ ಆಚರಣೆ ಮಾಡಿದ್ರೆ ಅದು ಏನ್ ಮೀನಿಂಗ್ ಇದೆ? ಏನ್ ಅರ್ಥ ಇದೆ? ನಿಜವಾಗ್ಲೂನಾ ಅದಕ್ಕೆ ಮೀನಿಂಗ್ ಐತಾ? ಇವತ್ತು ನಾವು ಇಲ್ಲಿ ಏನ್ ಕೂತಿದೀವಿ ಹೇಳ್ರಿ? ಯಾವ ಮನಸಾಕ್ಷಿ ಇಟ್ಕೊಂಡು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಯಾವ ಮನಸಾಕ್ಷಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹೇಳ್ರಿ? ಮಕ್ಕಳಾಗಿದ್ದೀವಿ, ಮಕ್ಕಳ ತರ ಇದೀವಾ? ಅಪ್ಪ ಒಳ್ಳೆಯವರು, ಮಗ ಕೆಟ್ಟವನು. ಕೆಟ್ಟವನಾಗಿರೋ ಮಗ ಒಳ್ಳೆ ಅಪ್ಪಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅಪ್ಪ ಒಪ್ಕೊಂತಾರ? ಸಮಸ್ತಾರೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಮೊದಲು ನೀನ್ ಸೆರೋಗು, ಆಮೇಲೆ ಬರ್ತ್ಡೇ ಸೆಲೆಬ್ರೇಟ್ ಮಾಡು ಅಂತಾರೆ. ಇವಾಗ ನೀವೇ ಹೇಳ್ಕೊಡ್ರಿ ಸ್ವಲ್ಪ. ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದೀವಿ, ಇವಾಗ ನಾವು ಏನ್ ಹೇಳ್ಕೊಬೇಕು? ಹೇಳ್ರಿ ಒಂದ್ಸರಿ. ಕೆಟ್ಟವರಾಗಿರೋ ನಾವೇ ಒಳ್ಳೆಯವರಾಗದೆ ಹೋದ್ರೆ ಒಳ್ಳೇದನ್ನ ನಾವು ಸ್ವೀಕಾರ ಮಾಡಲ್ಲ. ಕಳ್ತನ ಮಾಡೋ ಮಗ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾನಂದ್ರೆ ನೀವು ಬರ್ತ್ಡೇ ಖುಷಿ ಪಡ್ತೀರಾ? ಏನ್ ಹೇಳ್ತೀರಾ ಬುದ್ಧಿ ಮಾತು ಆ ಟೈಮಲ್ಲಿ ನೀವು? ನೀನು ಫಸ್ಟ್ ಒಳ್ಳೆಯವನಾಗ್ಬಿಟ್ರೆ ಅದೇ ನನಗೆ ಬರ್ತ್ಡೇ ಅಂತೀವಿ ಅಲ್ವಾ? ಇವಾಗ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ನೋಡಿ ನಿಮ್ಗೆ ಏನಂತ ಹೇಳ್ಬೇಕು? ಮೊದಲು ನೀನ್ ಸೆರೋದ್ರೆ ಆಟೋಮೆಟಿಕ್ ಆಗಿ ಪರಲೋಕ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ದೇವದೂತರು ಏನ್ ಮಾಡ್ತಾರೆ? ಖುಷಿ ಪಡ್ತಾರೆ. ಈ ಕಳ್ಳನ್ ತರ ಬದುಕ್ಬಿಟ್ಟು ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಮೇಲ್ಗಡೆ ಖುಷಿ ಪಡ್ಬೇಕಾ? ಏನ್ ಪಡ್ಬೇಕು ಹೇಳ್ರಿ? ನಿಮ್ಮನ್ನ ನೋಡ್ರೆ ಏನ್ ಅನ್ಸುತ್ತೆ ದೇವ್ರಿಗೆ? ಮೇಲಿಂದ ಸೆಲೆಬ್ರೇಟ್ ಮಾಡ್ಬೇಕನ್ಸದ? ಒಂದ್ ಪಾಪಿ ದೇವ್ರ ಕಡೆ ತಿರ್ಕೊಂಡ್ರೆ ಪರಲೋಕದಲ್ಲಿ ಏನಂತೆ? ಪರಲೋಕದಲ್ಲಿ ಸಂತೋಷ, ಭೂಲೋಕದಲ್ಲಿ ಸಮಾಧಾನ. ಅಂದ್ರೆ ಒಂದ್ ವ್ಯಕ್ತಿ ದೇವ್ರ ಕಡೆ ತಿರ್ಕೊಂಡಾಗ ಮಾತ್ರನೇ ಮೇಲ್ಗಡೆ ಏನಾಗೋದು? ಸಂತೋಷ ಆಗೋದು. ಬಟ್ ಆದ್ರೆ ನಾವು ಮೇಲ್ಗಡೆ ಸಂತೋಷ ಪಡಿಸ್ಬೇಕಾ? ಇವಾಗ ಸೆಲೆಬ್ರೇಟ್ ಮಾಡೋದು ಈ ಭೂಲೋಕದಲ್ಲಿ ನಾವು ದೇವ್ರನ್ನ ಜ್ಞಾಪಕ ಮಾಡ್ಕೊಂಡು ನಾವಿಲ್ಲಿ ಸೆಲೆಬ್ರೇಟ್ ಮಾಡೋದು ಏನಾಗ್ಬೇಕು ಹೇಳ್ರಿ? ಮೇಲ್ಗಡೆನೂ ಸಂತೋಷ ಕೊಡ್ಬೇಕು. ಇಲ್ಲಿ ಮಾತ್ರ ಸಂತೋಷ ಪಡೋದಲ್ಲ, ನಾವಿಲ್ಲಿ ಗುರುತಿಸ್ಕೊಳ್ಳುವಂತ ಪ್ರತಿಯೊಂದು ನಿಮಿಷನೂ ಮೇಲ್ಗಡೆ ಏನಾಗ್ಬೇಕು? ಸಂತೋಷ ಪಡ್ಬೇಕು ನಮ್ಮನ್ನ ನೆನ್ಸ್ಕೊಂಡು. ಆದ್ರೆ ಮೇಲ್ಗಡೆ
ಸಂತೋಷ ಪಡಿಸುವಂತ ಕ್ರಿಯೆಗಳು ನಮ್ಮಲ್ಲಿ ಕಾಣಲ್ಪಡ್ತಾ ಇಲ್ಲ. ಸೆಲೆಬ್ರೇಟ್ ಮಾಡಿ ಒಳ್ಳೇದೇ. ಭೂಲೋಕದಲ್ಲಿ ಯಾವಾಗ್ಲೂ ಒಂದರ್ಥ ಮಾಡ್ಕೊಳ್ಳಿ, ಭೂಲೋಕದಲ್ಲಿ ಸೆಲೆಬ್ರೇಷನ್ಗಿಂತ ಸಮಾಧಾನ ಜಾಸ್ತಿ ಇರಬೇಕು. ಬಟ್ ನಮ್ಮ ಪ್ರಾಬ್ಲಮ್ ಏನಂದ್ರೆ ಸಮಾಧಾನಕ್ಕಿಂತ ಸೆಲೆಬ್ರೇಷನ್ ಜಾಸ್ತಿ. ಸೆಲೆಬ್ರೇಷನ್ ಮೇಲಿರ್ಬೇಕು, ಸಮಾಧಾನ ಭೂಲೋಕದಲ್ಲಿ ಇರಬೇಕು. ಬಟ್ ಇಲ್ಲಿ ನಮ್ಗೆ ಏನಿಲ್ಲ ಹೇಳಿ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡಿದ್ಮೇಲೆ ಸಮಾಧಾನ ಇರಲ್ಲ. ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡಿದ್ಮೇಲೆ ಸಮಾಧಾನನೇ ಇರಲ್ಲ. ಮದುವೆಗಳಿಗೆ ಹೋಗ್ತೀವಿ, ನಗ್ನಗ್ತಾ ಒಳ್ಳೆ ಸೀರೆ ಹಾಕೊಂಡು ಹೋಗಿ ಒಳ್ಳೆ ಬಟ್ಟೆಗಳು ಹಾಕೊಂಡು ಫೋಟೋ ಇಡ್ಸ್ಕೊಂತೀವಿ, ಎಲ್ಲ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಮನೆಗೆ ಬರ್ಬೇಕಾದ್ರೆ ಸಮಾಧಾನನೇ ಇರಲ್ಲ. ಟೂರ್ಗಳಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಮನೆಗೆ ಬರ್ಬೇಕಾದ್ರೆ ಸಮಾಧಾನನೇ ಇಲ್ಲ. ಹೊಸ ಕಾರ್ ತಗೊಂತೀವಿ, ಕಾರ್ ತಗೊಂಡು ಫೋಟೋ ಇಡ್ಸ್ಕೊಂತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ತಗೊಳ್ಬೇಕಾದ್ರೆ ಸೆಲೆಬ್ರೇಷನ್, ಆದ್ರೆ ಅದಾದ್ಮೇಲೆ ಬರುತ್ತೆ ನೋಡ್ರಿ, ಇದು ಏನಕ್ಕೆ ತರ ಇದೆಯೋ ಅಂತ ನಮಗೆ ಒಳಗಡೆ ಕಷ್ಟ ಆಯ್ತದ ನೋಡ್ರಿ. ಆ ಕಾರ್ ಇರೋವರೆಗೂ ಸಮಾಧಾನ ಇರಲ್ಲ ನಿಮಗೆ. ಕಾರ್ ಬರುವಾಗಾದ್ರೆ ಸೆಲೆಬ್ರೇಷನ್, ಅದು ಇರೋವರೆಗೂ ಏನಿರಲ್ಲ, ಸಮಾಧಾನ ಇರಲ್ಲ. ನಿಮ್ ಪ್ರಾಬ್ಲಮ್ ತಾನೆ ಏನು? ನಿಮ್ಗೆ ಸೆಲೆಬ್ರೇಷನ್ ಇಂಪಾರ್ಟೆಂಟಾ, ಸಮಾಧಾನ ಇಂಪಾರ್ಟೆಂಟಾ? ಅಯ್ಯೋ ಅಯ್ಯೋ ಓರಿ. ಬಟ್ ನಮ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಸೆಲೆಬ್ರೇಷನ್ ಇಂಪಾರ್ಟೆಂಟ್. ಒಂದ್ ಪಾಪಿ ದೇವ್ರ ಕಡೆಗೆ ತಿರ್ಕೊಂಡ್ರೆ ಪರಲೋಕ ಸಂತೋಷ ಪಡ್ಬೇಕು, ಭೂಲೋಕ ಸಮಾಧಾನವಾಗಿರ್ಬೇಕು. ಇವತ್ತು ನಾವು ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ? ಸಮಾಧಾನವಾಗಿರಕ್ಕೆ. ಕ್ರಿಸ್ತನನ್ನ ಗುರುತಿಸ್ಕೊಳ್ಳುವಂತ ಪ್ರತಿಯೊಂದು ದಿನನೂ ನಮಗೇನಿರ್ಬೇಕು? ಸಮಾಧಾನ ಇರಬೇಕು. ಸರಿ, ಪಕ್ಕದಲ್ಲಿ ಮುಖ ನೋಡಿ ಕೇಳ್ರಿ, ನಿಜವಾಗ್ಲೂ ನಿಮ್ಗೆ ಸಮಾಧಾನ ಆಯ್ತಾ ಅಂತ? ಇಲ್ಲ ಅಂದ್ರೆ ಯಾಕೆ ಸೆಲೆಬ್ರೇಟ್ ಮಾಡಕ್ ಬಂದ್ರಿ ಅಂತ ಕೇಳ್ರಿ. ಹೊಂದ್ಕೊಳಕ್ಕ ಕ್ರಿಸ್ತರು ನಮ್ಮಲ್ಲಿ ಇದ್ದಾರೆ ಅಂದ್ರೆ, ನಾವು ದೇವರು ನಮ್ಮ ಒಟ್ಟಿಗಿದ್ದಾರೆ ಅಂದ್ರೆ, ನಾವು ದೇವ್ರ ಒಟ್ಟಿಗೆ ನಾವು ಇದೀವಿ ಅಂದ್ರೆ, ನಮ್ಮೊಳಗಡೆ ಏನಿರ್ಬೇಕು? ಭೂಲೋಕದಲ್ಲಿ ಸಮಾಧಾನ ಇರಬೇಕು. ನಾವು ಸೆಲೆಬ್ರೇಟ್ ಮಾಡೋದಲ್ಲ, ನಾವು ಸೆಲೆಬ್ರೇಷನ್ ಮಾಡಕ್ಕೆ ಒಂದು ರೀಸನ್ ಆಗಿರ್ಬೇಕು. ವಿ ಶುಡ್ ಬಿ ದ ರೀಸನ್ ಫಾರ್ ಸೆಲೆಬ್ರೇಷನ್. ಕನ್ನಡದಲ್ಲಿ ಹೇಳ್ತಾರೆ ಅದನ್ನ, ದೇವರು ಸೆಲೆಬ್ರೇಟ್ ಮಾಡಕ್ಕೆ ನಾವೇ ಒಂದು ಕಾರಣವಾಗಿರ್ಬೇಕು. ಆದ್ರೆ ನಾವು ಸೆಲೆಬ್ರೇಟ್ ಮಾಡಕ್ಕೆ ಒಂದು ಕಾರಣಗಳು ಹುಡುಕ್ತಾ ಇರ್ತೀವಿ. ನಮ್ಮನ್ನ ದೇವ್ರು ಸೆಲೆಬ್ರೇಟ್ ಮಾಡ್ಬೇಕು. ಓರೆ ನೀವು ಇದೀರ ನೋಡ್ರಿ, ನಮ್ಮನ್ನ ದೇವ್ರ ಏನ್ ಮಾಡ್ಬೇಕು? ಸೆಲೆಬ್ರೇಟ್ ಮಾಡ್ಬೇಕು. ಕನ್ನಡದಲ್ಲಿ ಹೇಳ್ತಾರೆ ಸೆಲೆಬ್ರೇಟ್ಗೆ ಕೊಂಡಾಡ್ಬೇಕು. ಕೊಂಡಾಡ್ಬೇಕು. ನಮ್ಮನ್ನ ದೇವ್ರ ಏನ್ ಮಾಡ್ಬೇಕು? ಕೊಂಡಾಡ್ಬೇಕು. ಕೊಂಡಾಡ್ಬೇಕು. ಸರಿ, ದೇವ್ರು ನಿಮ್ಮನ್ನ ನೋಡಿ ಕೊಂಡಾಡತಾರ, ನೀವೇನ್ ಮಾಡ್ತಾ ಇದೀರಾ? ಪರಲೋಕದಲ್ಲಿರುವಂತ ದೇವದೂತರು, ದೇವರು ನಮ್ಮನ್ನು ನೋಡಿ ಕೊಂಡಾಡುವಂತ ಪರಿಸ್ಥಿತಿ, ಸಿಚುವೇಶನ್, ಸಂದರ್ಭ, ಸನ್ನಿವೇಶಗಳು ಇದಾವೆ. ಆದ್ರೆ ಅದನ್ನ ನಾವು ಕ್ರಿಯೇಟ್ ಮಾಡಬೇಕು. ಒಂದೊಂದ್ ಸರಿ ನೀವು ಒಂದೊಂದು ತಪ್ಪುಗಳಿಂದ ತಿದ್ಕೊಬೇಕಾದ್ರೂ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ? ನಿಮ್ಮನ್ನ ಒಂದು ಕಾರಣವಾಗಿ ಇಟ್ಕೊಂಡು ಅಲ್ಲಿ ಕೊಂಡಾಡ್ತಾ ಇರ್ತಾರೆ. ನಿಮ್ಮನ್ನ ಗುರುತಿಸ್ಕೊಂಡು ಮೇಲೆ ಕೊಂಡಾಡ್ಬೇಕು. ನಮ್ಮನ್ನ ಗುರುತಿಸ್ಕೊಂಡು ಮೇಲೆ ಏನಾಗಬೇಕು? ಕೊಂಡಾಡ್ಬೇಕು. ಆದ್ರೆ ನಾವು ದೇವ್ರನ್ನ ಗುರುತಿಸ್ಕೊಂಡು ಇಲ್ಲಿ ಕೊಂಡಾಡ್ತಾ ಇದೀವಿ. ಆದ್ರೆ ಅಲ್ಲಿ ದೇವ್ರು ನಮ್ಮನ್ನ ಗುರುತಿಸಿ ನಮ್ಮನ್ನ ಕೊಂಡಾಡೋ ತರ ನಾವೇನು ಮಾಡ್ತಾ ಇಲ್ಲ. ಒಂದು ಭೂಲೋಕದಲ್ಲಿ ನಾವು ದೇವ್ರನ್ನ ಗುರುತಿಸಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ.
ಪರಲೋಕದಲ್ಲಿ ನಮ್ಮನ್ನ ಗುರುತಿಸಿ ನಮ್ಮನ್ನ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಆದ್ರೆ ಇಲ್ಲಿ ಬರೀ ಒಂದೇ ನಡೀತಾ ಇರೋದು. ಅವ್ರನ್ನ ಗುರುತಿಸ್ಕೊಂಡು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಬಟ್ ನಮ್ಮನ್ನ ಇಲ್ಲಿ ಗುರುತಿಸ್ಕೊಂಡು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ದೇವ್ರು ನಮ್ಮ ಸಂಗಡ ಇದ್ದಾರೆ ಅಂತ ಇದೀವಿ, ಆದ್ರೆ ನಾವು ದೇವ್ರ ಕಡೆಗೆ ತಿರ್ಕೊಳ್ಳುವಂತ ಸೂಚನೆಗಳೇ ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ. ನಮ್ಮ ಆಲೋಚನೆಗಳು ದೇವ್ರ ಕಡೆಗೆ ತಿರ್ಕಂತ ಇಲ್ಲ. ನಮ್ಮ ನಡವಳಿಕೆಗಳು, ನಮ್ಮ ಕ್ರಿಯೆಗಳು, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಯಾವುದನ್ನು ದೇವ್ರ ಕಡೆಗೆ ಏನ್ ಮಾಡ್ತಾ ಇಲ್ಲ, ತಿರ್ಕೊಂತ ಇಲ್ಲ. ದೇವರು ಯಾರನ್ನ ರಕ್ಷಿಸಕ್ಕೆ ಬಂದ್ರು ಈ ಭೂಲೋಕದಲ್ಲಿ? ಯೇಸುಸ್ವಾಮಿ ಹುಟ್ಟಿದ ಪರ್ಪಸ್ ಏನು? ಪಾಪಿಗಳನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಬಂದ್ರು. ಪಾಪಿಗಳನ್ನು ಹುಡುಕಿ ಅವರ ಪಾಪಗಳನ್ನ ಕ್ಷಮಿಸೋದಕ್ಕೋಸ್ಕರವಾಗಿ ಅಲ್ವಾ? ಅದೇ ತಾನೆ, ಪಾಪಿಗಳನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಭೂಲೋಕ ಬಂದ್ರು. ಯೇಸುಸ್ವಾಮಿ ಹುಟ್ಟಿದ ಪರ್ಪಸ್ ಇದೇನೆ, ಪಾಪಿಗಳನ್ನ ಹುಡ್ಕೋದಕ್ಕೋಸ್ಕರವಾಗಿ, ಅವ್ರ ಪಾಪಗಳನ್ನ ಕ್ಷಮಿಸಕ್ಕೋಸ್ಕರವಾಗಿ, ಅವ್ರ ಪಾಪಗಳಿಂದ ಅವ್ರನ್ನ ರಕ್ಷಿಸಿ ಕಾಪಾಡಕ್ಕೋಸ್ಕರವಾಗಿ. ಅದೇ ತಾನೇ ಪರ್ಪಸ್ ಯೇಸುಸ್ವಾಮಿ ಹುಟ್ಟಿದ್ದು. ಇವತ್ತು ಯೇಸುಸ್ವಾಮಿ ಹುಟ್ಟಿದ ಪರ್ಪಸ್ ನಮ್ಮಲ್ಲಿ ನೆರವೇರದೆ ಹೋದ್ರೆ, ಯೇಸುಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅಂತ ಇದ್ದೀವಿ, ಆದ್ರೆ ಅವ್ರು ಏನು ಉದ್ದೇಶಕ್ಕೋಸ್ಕರ ಭೂಲೋಕಕ್ಕೆ ಬಂದ್ರು ಅದಕ್ಕೆ ಆಪೋಸಿಟ್ ಆಗಿ ನಮ್ಮ ಕ್ರಿಯೆಗಳಲ್ಲಿ ಕಾಣಲ್ಪಡ್ತಾ ಇದೆ. ಅವರು ನಮ್ಮನ್ನ ಯಾವ್ದಿಂದ ರಕ್ಷಣೆ ಮಾಡಕ್ ಬಂದ್ರು ಅದರಲ್ಲೇ ಬಿದ್ದು ಓಡಾಡ್ತಾ ಇದ್ದೀವಿ. ಯಾವ್ದನ್ನ ನಮ್ಮನ್ನ ರಕ್ಷಿಸಿ ಕಾಪಾಡಕ್ ಬಂದ್ರು ಅದೇ ನಮ್ಮ ಬಾಯಲ್ಲಿ ಮಾತಾಡ್ತಾ ಇದ್ದೀವಿ. ಯಾವ್ದನ್ನ ನಮ್ಮನ್ನ ರಕ್ಷಿಸಿ ಕಾಪಾಡಕ್ ಬಂದ್ರು ಅದನ್ನೇ ನಮ್ಮ ಆಲೋಚನೆಗಳಲ್ಲಿ ಯೋಚಿಸ್ತಾ ಇದ್ದೀವಿ. ಯಾವ್ದನ್ನ ನಿಮ್ಮನ್ನ ಬಿಡಿಸಿ ಕಾಪಾಡಕ್ಕೆ ಕ್ಷಮಿಸಕ್ ಬಂದ್ರು ಅದೇ ನಿಮ್ ಲೈಫಲ್ಲಿ ಏನಾಗ್ಬಿಟ್ಟಿದೆ, ಅದರಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀರಾ. ಮೇನ್ ಪರ್ಪಸ್ ಯೇಸುಸ್ವಾಮಿ ಹುಟ್ಟಿದ್ದು, ಈ ಭೂಲೋಕದಲ್ಲಿ ಹುಟ್ಟಿದ ಪರ್ಪಸ್ಸೇ ನಿಮ್ಮನ್ನ ರಕ್ಷಿಸಿ ಕಾಪಾಡಕ್ಕೋಸ್ಕರವಾಗಿ. ಆದ್ರೆ ಯೇಸುಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅಂತ ಇದೀವಿ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಆದ್ರೆ ಅವ್ರು ಯಾವ್ದನ್ನ ರಕ್ಷಿಸಿ ಕಾಪಾಡ್ಬೇಕು ಅನ್ಕೊಂಡ್ರು ಅದನ್ನೇ ಆಸೆ ಪಟ್ಟು, ಅದನ್ನೇ ಪ್ರೀತಿ ಮಾಡಿ, ಅದರಲ್ಲೇ ಮುಳುಗಿ, ಅದರಲ್ಲೇ ಒದ್ದಾಡ್ತಾ ಇದೀವಿ. ಮೊದಲು ಯಾವ್ದನ್ನ ನಿಮ್ಮನ್ನ ರಕ್ಷಣೆ ಮಾಡ್ಬೇಕು ಅನ್ಕೊಂಡ್ರು, ಕಾಪಾಡ್ಬೇಕು ಅನ್ಕೊಂಡ್ರು, ಅದರಿಂದ ನಿಮ್ಮನ್ನ ನೀವು ಬಿಡಿಸ್ಕೊಳಕ್ಕೆ ಮೊದಲು ಪ್ರಯತ್ನ ಪಡ್ರಿ. ಮೊದಲು ಆ ಪರ್ಪಸ್ ನೆರವೇರ್ಲಿ. ನಮ್ಮ ಆಲೋಚನೆಗಳಲ್ಲಿ ನಾವೇನ್ ಮಾಡ್ಬೇಕು, ಅದರಿಂದ ಬಿಡುಗಡೆ ಹೊಂದ್ಕೊಬೇಕು. ನಮ್ಮ ಮಾತುಗಳಲ್ಲಿ ಏನ್ ಮಾಡ್ಬೇಕು, ಅದರಿಂದ ಬಿಡುಗಡೆ ಹೊಂದ್ಕೊಬೇಕು. ನಮ್ಮ ಕ್ರಿಯೆಗಳಲ್ಲಿ ಅದರಿಂದ ಏನ್ ಮಾಡ್ಬೇಕು, ಬಿಡುಗಡೆ ಹೊಂದ್ಕೊಬೇಕು. ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಐಡಿಯಾಗಳಲ್ಲಿ, ನಮ್ಮ ಪ್ಲಾನ್ಗಳಲ್ಲಿ, ನಮ್ಮ ಇಮ್ಯಾಜಿನೇಷನ್ಗಳಲ್ಲಿ ಏನ್ ಮಾಡ್ಬೇಕು, ಅದರಿಂದ ಬಿಡುಗಡೆ ಹೊಂದ್ಕೊಬೇಕು. ಅವ್ರ ಪರ್ಪಸ್ ನೆರವೇರ್ಸೋಣ ನಾವು. ಅವ್ರ ಉದ್ದೇಶ ಏನಕ್ಕೋಸ್ಕರ ಯೇಸುಸ್ವಾಮಿ ಹುಟ್ಟಿದ್ರು, ಈ ಭೂಲೋಕದಲ್ಲಿ ಯೇಸುಸ್ವಾಮಿ ಏನಕ್ಕೋಸ್ಕರ ಬಂದ್ರು, ಆ ಉದ್ದೇಶವನ್ನ ನಾವೇನ್ ಮಾಡ್ಬೇಕು, ನೆರವೇರಿಸಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕೈ ಕೊಟ್ಟು ಹೇಳ್ರಿ, ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅವ್ರ ಉದ್ದೇಶ ನೆರವೇರಿಸೋದು ಅಷ್ಟೇ ಇಂಪಾರ್ಟೆಂಟು ಅಂತ. ಯಾವ ಉದ್ದೇಶ? ಅವ್ರು ಹುಟ್ಟಿದ ಉದ್ದೇಶ ನೆರವೇರಿಸೋದು ಅಷ್ಟೇ ಇಂಪಾರ್ಟೆಂಟ್. ಈ ಉದ್ದೇಶವನ್ನ ಪಕ್ಕದ ಮೇಲೆ ನೆರವೇರ್ಸಕ್ ಹೋಗ್ಬೇಡ್ರಿ, ನಿಮ್ ಶರೀರದಲ್ಲಿ ನೆರವೇರಿಸ್ಕೊಳ್ಳಿ. ಫಸ್ಟು ಮೊದಲು ನಿಮ್ಮ ಆಲೋಚನೆಗಳು ನಿಮ್ಮ ತಲೆಯಿಂದ ಕಾಲ್ವರೆಗೂ ಏನಾಗಬೇಕು ಹೇಳಿ, ಫಸ್ಟ್ ಈ ಉದ್ದೇಶ ನೆರವೇರ್ಲಿ. ಕ್ರಿಸ್ತನ್ ನಮ್ಮಲ್ಲಿ ಇದ್ದಾರೆ ಅಂತ ನಾವು ಹೇಳ್ತಾ ಇದೀವಿ, ಯೇಸುಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದೀವಿ. ಯೇಸುಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅಂದ್ಮೇಲೆ ಈ ಉದ್ದೇಶ ಏನಾಗ್ಬೇಕು ಹೇಳ್ರಿ, ನೆರವೇರ್ಲೇಬೇಕು. ಯೇಸುಸ್ವಾಮಿ ಪಾಪಿಗಳನ್ನ ಪ್ರೀತಿ ಮಾಡ್ತಾರೆ, ಪಾಪವನ್ನ ದ್ವೇಷ ಮಾಡ್ತಾರೆ. ಆದ್ರೆ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಇವಾಗ ಪಾಪಿಗಳು ಅಲ್ಲ, ಪಾಪವನ್ನ ದ್ವೇಷ ಮಾಡೋರು ಅಲ್ಲ. ಯಾರು ನೀವು ಹಂಗಾದ್ರೆ? ನೀವ್ ಪಾಪಿಗಳಾಗಿದ್ದವ್ರು ಏನಾಗಿದ್ದೀರಾ ಇವಾಗ? ದೇವ್ರ ಮಕ್ಕಳಾಗ್ಬಿಟ್ಟಿದ್ದೀರಾ. ದೇವ್ರ ಮಕ್ಕಳಾದ್ಮೇಲೆ ಪಾಪನ ಏನ್ ಮಾಡ್ಬೇಕು, ದ್ವೇಷ ಮಾಡ್ಬೇಕು.
ಆದ್ರೆ ನಿಮ್ ಪ್ರಾಬ್ಲಮ್ ಏನಂದ್ರೆ ನೀವು ದೇವ್ರ ಮಕ್ಕಳ ಇಲ್ಲ ಪಾಪಿನ? ಎಲ್ಲಿ ಗುರುತಿಸ್ಬೇಕು ನಿಮ್ಮನ್ನ ಅನ್ನೋದು. ದೇವ್ರ ಮಕ್ಕಳು ಅಂತೀವಿ, ಪಾಪನ ಪ್ರೀತಿ ಮಾಡ್ತೀವಿ, ಪಾಪಿನ ದ್ವೇಷಿಸ್ತೀವಿ. ಆದ್ರೆ ಪಾಪಿಗಳನ್ನ ಪ್ರೀತಿ ಮಾಡ್ಬೇಕು, ಅವ್ರು ಮಾಡೋ ಚೇಷ್ಟೆಗಳನ್ನ ದ್ವೇಷ ಮಾಡ್ಬೇಕು. ಆದ್ರೆ ನಮಗೆ ಪಾಪಿಗಳು ಬೇಕು, ಅವ್ರು ಮಾಡೋ ಚೇಷ್ಟೆಗಳು ಬೇಕು. ಆದ್ರೆ ನಾವು ದೇವ್ರ ಮಕ್ಕಳು. ಆದ್ರೆ ನಾವೇನು ದೇವ್ರ ಮಕ್ಕಳು, ದೇವ್ರ ಮಕ್ಕಳನ್ನ ಹೆಸರು ಬೇಕು, ಆದ್ರೆ ಬೇಡದಿರೋ ಚೇಷ್ಟೆಗಳು ಬೇಕು. ಪಕ್ಕದ ಮುಖಗಳು ನಿಮ್ಮನ್ನ ಏನಂತ ಕರಿಬೇಕಂತ ಕೇಳ್ರಿ ಒಂದ್ಸರಿ. ಏನಂತ ಕರಿಬೇಕು ನಿಮ್ಮನ್ನ? ಸ್ವಾಮಿ ಪಾಪಿಗಳನ್ನ ಪ್ರೀತಿಸ್ತಾರೆ, ಅವ್ರು ಮಾಡೋ ಪಾಪಗಳನ್ನ ದ್ವೇಷ ಮಾಡ್ತಾರೆ. ಬಟ್ ನಾವು ಯಾವ್ದನ್ನ ದ್ವೇಷ ಮಾಡ್ತಾ ಇದೀವಿ, ಯಾವ್ದನ್ನ ಪ್ರೀತಿ ಮಾಡ್ತಾ ಇದೀವಿ? ಯಾವ್ದನ್ನ ಪ್ರೀತಿ ಮಾಡ್ತಾ ಇದೀವಿ, ಯಾವ್ದನ್ನ ದ್ವೇಷ ಮಾಡ್ತಾ ಇದೀವಿ? ಯಾವ್ದನ್ನ ಪ್ರೀತಿ ಮಾಡ್ತಾ ಇದೀವಿ, ಯಾವ್ದನ್ನ ದ್ವೇಷ ಮಾಡ್ತಾ ಇದೀವಿ? ಪಾಪನ ಎಲ್ಲಿವರೆಗೂ ಎಂಟರ್ಟೈನ್ ಮಾಡ್ತೀವೋ ಅಲ್ಲಿವರೆಗೂ ಪಾಪಿಗಳು ಬೆಳಿತಾನೆ ಇರ್ತಾರೆ. ಪಾಪಿಗಳನ್ನ ಬೆಳೆಸೋದು ಯಾರು? ಎಲ್ಲಿವರೆಗೂ ಪಾಪನ ಪ್ರೀತಿ ಮಾಡ್ತಿರೋ ಅಲ್ಲಿವರೆಗೂ ಪಾಪಿಗಳು ಏನ್ ಮಾಡ್ತಾ ಇರ್ತಾರೆ? ಬೆಳಿತಾನೆ ಇರ್ತಾರೆ. ಫಸ್ಟ್ ಪಾಪಿಗಳು ಇರೋದು ನಿಮ್ ಮನೆಗಳಲ್ಲೇ. ನಿಮ್ ಮನೆಗಳಲ್ಲೇ ಪಾಪಿಗಳನ್ನ ಬೆಳೆಸ್ಕೊತಾ ಇರೋದು ನೀವು. ಏನಕ್ಕಂದ್ರೆ ಅವ್ರು ಮಾಡೋ ತಪ್ಪುಗಳನ್ನ ಏನ್ ಮಾಡ್ತಾ ಇದೀರಾ ನೀವು? ಎಂಟರ್ಟೈನ್ ಮಾಡ್ತಾನೆ ಇದೀರಾ. ಎಂಟರ್ಟೈನ್ ಮಾಡಿ ಮಾಡಿ ಏನ್ ಮಾಡ್ತಾ ಇದೀರಾ? ನೀವು ದೇವ್ರ ಮಕ್ಕಳನ್ನ ಬೆಳೆಸ್ತಾ ಇಲ್ಲ, ನಿಮ್ ಮನೆಗಳಲ್ಲಿ ಪಾಪಿಗಳನ್ನ ಬೆಳೆಸ್ತಾ ಇದ್ದೀರಾ. ಯಾವಾಗ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ನೀವು ಎಂಟರ್ಟೈನ್ ಮಾಡ್ತಿರೋ, ಯಾವಾಗ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಮುಚ್ಚಿಕ್ತಿರೋ, ಅವಾಗೆಲ್ಲ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ ಮನೆಯಲ್ಲಿ ಪಾಪಿನ ಬೆಳೆಸ್ತಾ ಇದ್ದೀರಾ ಅಂತ. ಅದಕ್ಕೆ ಹೇಳಿದ್ವಿ, ನಿಮ್ ಪಾಪಗಳನ್ನ ಮುಚ್ಚಿಕೊಂಡ್ರೆ ನೀವೇನಾಗಲ್ಲ? ಶುಭವಾಗಲ್ಲ, ಉದ್ಧಾರ ಆಗಲ್ಲ ಅಂತ. ಶುಭ ಆಗಲ್ಲ, ಒಳ್ಳೇದಾಗಲ್ಲ. ಎಲ್ಲ ಮುಚ್ಚಿಕ್ತೀರಾ. ಒಂದು ಪಾಪಿ ಆಗಿ ನೀವೇ ಅವ್ರನ್ನ ರೆಡಿ ಮಾಡ್ತೀರಾ. ನಿಮ್ಮ ಮನೇಲಿರೋರ್ನ ನೀವೇ ಹೇಳ್ತೀರಾ, ದೇವ್ರೇ ಇವ್ರನ್ನ ರಕ್ಷಿಸು, ದೇವ್ರೇ ಇವ್ರನ್ನ ದೇವ್ರ ಕಡೆಗೆ ತಿರುಗಿಸು, ದೇವ್ರೇ ನಿನ್ ಕಡೆಗೆ ತಿರ್ಕೊಳ್ಳಿ, ಇವನ್ ಕಣ್ಣು ಓಪನ್ ಆಗ್ಲಿ, ಇವನ್ ಮೈಂಡ್ ಓಪನ್ ಆಗ್ಲಿ. ಎಲ್ಲಿ ಓಪನ್ ಆಗುತ್ತೆ? ನೀವು ಮುಚ್ಚಿಕ್ಕಿರೋ ಕಣ್ಣು ಬಾಯಿ ಎಲ್ಲ ಮುಚ್ಚಿಕ್ಕಿರೋದು ಯಾರು? ನೀವೇ. ಒಂದ್ ಪಾಪಿಯಾಗಿ ಅವ್ರನ್ನ ರೆಡಿ ಮಾಡಿರೋದು ಯಾರು? ನೀವೇ. ಒಬ್ಬ ಪಾಪಿ ಆಗಕ್ಕೆ ನಾವು ಕಾರಣವಾಗಿರಬಾರ್ದು. ಪಾಪಿ ಆಗಿರೋ ನಮ್ಮನ್ನ ನೀತಿವಂತರಾಗಿ ಮಾರ್ಪಡಿಸೋಕೋಸ್ಕರ ಯೇಸುಸ್ವಾಮಿ ಭೂಲೋಕಕ್ಕೆ ಬಂದಿದ್ದು. ಸೊ ನಾವು ಯೇಸುಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅಂದ್ರೆ ನಾವು ಯಾವುದೇ ಕಾರಣವಾಗಿರ್ಬೇಕು? ಒಬ್ಬ ನೀತಿವಂತನಾಗಿ ಮಾರ್ಪಡಕ್ಕೆ ನಾವು ಕಾರಣವಾಗಿರ್ಬೇಕು ಹೊರತು ಒಬ್ಬ ಪಾಪಿ ಆಗ ಕಾರಣವಾಗಿರ್ಬಾರ್ದು ನಾವು. ಸೊ ಯೇಸುಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅಂದ್ರೆ ನಾವು ಯಾವುದೇ ಕಾರಣವಾಗಿರ್ಬೇಕು? ಒಬ್ಬ ನೀತಿವಂತನಾಗ ಕಾರಣವಾಗಿರ್ಬೇಕು, ಒಬ್ಬ ಪಾಪಿಯಾಗ ಕಾರಣವಾಗಿರ್ಬಾರ್ದು. ಗೊತ್ತಿದ್ದೋ ಗೊತ್ತಿಲ್ದೇನೋ ಮುಚ್ಚಿಡುವಂತ ಪ್ರತಿಯೊಂದು ವಿಷಯದಲ್ಲೂ ನಾವು ಒಬ್ಬನ ಪಾಪಿಯಾಗೆ ಮಾಡ್ತಾ ಇದೀವಿ. ನಾವೇ ಮಾಡ್ತಾ ಇದೀವಿ. ಅವ್ರನ್ನ ಪಾಪಿಯಾಗಿ ಮಾಡಿ 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 ಮಾಡಿ
ನೀವು ಮುಚ್ಚಿಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಅವನು ದೊಡ್ಡ ಪಾಪಿ ಆದ್ಮೇಲೆ ನಿಮ್ಮ ಹತ್ರ ಮುಚ್ಚಿಡಕ್ಕೆ ಸ್ಟಾರ್ಟ್ ಮಾಡ್ತಾನ ಅವನು. ಲಾಸ್ಟ್ಗೆ ಅದು ನಿಮ್ಮ ಕೈಯಲ್ಲಿ ಮುಚ್ಚಿಡಕ್ ಆಗದೆ ಇರೋ ಸ್ಟೇಜ್ ಬರುತ್ತೆ ನೋಡ್ರಿ, ಅವಾಗ ಗುಳು ಅಂತ ಅಳ್ತೀರಾ. ಸ್ಟಾರ್ಟಿಂಗ್ ಅಲ್ಲೇ ಮುಚ್ಚಿಡ್ಬೇಕಾದ್ರೆ ಸ್ವಲ್ಪ ಮುಚ್ಚಿಡ್ಬೇಕಾದ್ರೆ ಅದೇ ಅಳುವು ಬಂದಿದ್ರೆ ಎಷ್ಟು ಚೆನ್ನಾಗಿ ತಲೆಗೆ ಹೋಗ್ತಿದೆ. ಅರ್ಥ ಆಗ್ತದೆ ಇಲ್ವಾ? ಜಾಸ್ತಿಯಾಗಿ ಆದ್ಮೇಲೆ ನಿಮ್ ಕೈಯಲ್ಲಿ ಮುಚ್ಚಿಡಕ್ ಆಗದೆ ಇರೋ ಟೈಮ್ ಬರುತ್ತೆ ನೋಡ್ರಿ. ಮುಚ್ಚಿಡಕ್ ಆಗದೆ ಇರೋ ಟೈಮಲ್ಲಿ ಅಳಕ್ ಬದಲಾಗಿ ಸ್ವಲ್ಪ ಮುಚ್ಚಿಡೋ ಟೈಮಲ್ಲೇನೆ ಆ ಅಳು ಬಂದ್ಬಿಟ್ಟಿದ್ರೆ ಅಷ್ಟಾಗ್ತಾ ಇರ್ಲಿಲ್ಲ. ಸಣ್ಣ ತಪ್ಪು ಮಾಡಿದ್ರು ಕಣ್ಣಲ್ಲಿ ನೀರು ಬರ್ಬೇಕು, ನಮ್ಗೆ ದೊಡ್ಡ ತಪ್ಪು ಮಾಡಿದ್ರು ಕಣ್ಣಲ್ಲಿ ನೀರು ಬರ್ಬೇಕು. ಅಂದ್ರೆ ಪಶ್ಚಾತ್ತಾಪ ಅನ್ನೋದು ಒಂದು ವಿಶ್ವಾಸಿಗೆ ಇರಬೇಕು. ಆದ್ರೆ ವಿಶ್ವಾಸಿಗೆ ಈ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಪಶ್ಚಾತ್ತಾಪನೇ ಅರಿವೇ ಒಂದು ವಿಶ್ವಾಸಿಗೆ ಇಲ್ಲ. ಏನಕ್ಕೆ ಅಂದ್ರೆ ಅವರು ಪ್ರೀತಿ ಮಾಡ್ತಾ ಇರೋದು, ದ್ವೇಷ ಮಾಡ್ತಾ ಇರೋದು ವಿಷಯಗಳ ಮೇಲೆ ಆಧಾರ ಪಟ್ಟಿದೆ. ಅವ್ರ ಪಾಪನ ಜಾಸ್ತಿ ಪ್ರೀತಿ ಮಾಡ್ತಾ ಇರೋದಕ್ಕೋಸ್ಕರವಾಗಿ. ಸರಿ, ಇನ್ನೊಂದು ಕಡೆ ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ, ಒಂದು ಸಾಮ್ಯತೆ. ನಿನ್ ಮನಸ್ಸು ಎಲ್ಲಿದೆಯೋ ನಿನ್ ಗಂಟು ಅಲ್ಲೇ ಇದೆ. ನಿನ್ ಗಂಟು ಎಲ್ಲಿದೆಯೋ ನಿನ್ ಮನಸ್ಸು ಅಲ್ಲೇ ಇದೆ. ಎರಡೂ ಒಂದೇ. ಯಾವ ಕಡೆಗೆ ಮನಸ್ಸು ತಿರುಗಿಸ್ತೀವೋ ಆ ಡೈರೆಕ್ಷನ್ ನಮ್ ಗಂಟು ಮಾಡ್ಕೊಂತೀವಿ. ಯಾವ ಕಡೆ ನಾವು ಗಂಟು ಮಾಡ್ಕೊಂಡಿರ್ತೀವೋ ಅದೇ ಡೈರೆಕ್ಷನ್ಗೆ ಹೋಗ್ತಾ ಇರ್ತೀವಿ. ಅದನ್ನ ಯಾವ್ದನ್ನ ಸೇರ್ಸಿಡ್ತೀವೋ ಅದೇ ನಮ್ ಜೀವನ. ಯಾವ್ದನ್ನ ಸೇರ್ಸಿಡ್ಕೊಂತೀವೋ ಅದೇ ನಮ್ ಜೀವನ. ತಪ್ಪುಗಳನ್ನ ಸೇರ್ಸಿಟ್ಕೊಂಡ್ರೆ ಆ ತಪ್ಪೇ ನಿಮ್ ಜೀವನ. ನೀವು ಬಚ್ಚಿಟ್ಟಿರುವಂತ ಪ್ರತಿಯೊಂದು ತಪ್ಪುಗಳನ್ನು, ಮುಚ್ಚಿಟ್ಟಿರುವ ಪ್ರತಿಯೊಂದು ತಪ್ಪುಗಳೇ ಅದು ನಿಮ್ಮ ಜೀವನವಾಗಿ ಮಾರ್ಪಡುತ್ತೆ. ಇವಾಗ ನಿಮ್ಮ ಮಕ್ಕಳುಗಳು ಮಾಡೋ ತಪ್ಪುಗಳಿದಾವೆ ನೋಡ್ರಿ, ಮುಚ್ಚಿಕ್ತೀರಾ ಅನ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಮುಚ್ಚಿಕ್ಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಮುಚ್ಚಿಟ್ಟು ಅದೇ ಅವರ ಜೀವನವಾಗಿ ಮಾರ್ಪಟ್ಟಾಗ ಊರಿಗೆಲ್ಲ ಗೊತ್ತಾಗತ್ತೆ. ಯಾಕೆಂದ್ರೆ ಅದನ್ನೇ ಏನ್ ಮಾಡ್ತಾರೆ, ಅವರು ಅವರ ಜೀವನ ಶೈಲಿಯಾಗಿ ಬದಲಾಯಿಸ್ಕೊಂತಾರೆ. ಯಾವುದನ್ನ ಮುಚ್ಚಿಡ್ತೀವೋ ಅದೇ ಅವರ ಲೈಫ್ ಸ್ಟೈಲ್ ಆಗಿ ಮಾರ್ಪಡುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಅರ್ಥ ಆಗ್ತದೆ ಇಲ್ವಾ? ಅರ್ಥ ಆಗ್ತೈತೆ ಇಲ್ವಾ? ಹೊಟ್ಟೆ ಆಪರೇಷನ್ ಮಾಡ್ಬೇಕಂದ್ರೆ ಡಾಕ್ಟರ್ಗೆ ಏನ್ ಮಾಡ್ಬೇಕು? ನಾವು ಹೋಗಿ ಹೇಳ್ಬೇಕು. ಆಪರೇಷನ್ ಮಾಡ್ಬೇಕಂದ್ರೆ ಹೊಟ್ಟೆ ತೋರ್ಸ್ಬೇಕು ಅವ್ರಿಗೆ. ಹೊಟ್ಟೆ ಎಲ್ಲ ನನ್ನ ಕೈಯಲ್ಲಿ ತೋರ್ಸಕ್ಕಾಗಲ್ಲ. ಕೈ ನೋಡ್ಕೊಂಡು ಆಪರೇಷನ್ ಮಾಡ್ಕಂದ್ರೆ ನಮ್ ಪ್ರಾಬ್ಲಮೇ ಇದೆ. ಗದರ್ಸ್ಬೇಡಿ, ಪ್ರೀತಿಯಿಂದ ಹೇಳ್ರಿ. ಬೈಬೇಡ್ರಿ, ಮುದ್ದು ಮಾಡ್ಕೊಂಡು ಹೇಳ್ರಿ. ಆದ್ರೆ ನೋವಾಗ್ದಿರಂಗೆ ಹೇಳ್ರಿ. ನಿಮ್ ಫಾರ್ಮುಲಾಗಳೇ ಏನು? ಏನ್ ನಿಮ್ ಪರ್ಪಸ್ ಏನು? ಏನ್ ನಿಮ್ ಪರ್ಪಸ್? ಕೊಲೋಸಿ ಬರೆದ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ. ಸಾಕು. ನಾವು ಏನ್ ಮಾಡ್ಬೇಕಂತೆ? ನಮ್ಮಲ್ಲಿರುವಂತ ಕ್ರಿಸ್ತನನ್ನು ನಾವೇನ್ ಮಾಡ್ಬೇಕು? ಪ್ರಸಿದ್ಧಿ ಪಡಿಸ್ಬೇಕು. ಪ್ರಸಿದ್ಧಿ ಪಡಿಸೋದು ಯಾವುದ್ರ ಮೂಲಕ ಗೊತ್ತಾಗತ್ತೆ? ನಾವು ಮಾಡುವಂತ ಕ್ರಿಯೆಗಳೇನು? ಬುದ್ಧಿ ಹೇಳೋದು. ಏನು ಬುದ್ಧಿ ಹೇಳೋದು? ಕ್ರಿಸ್ತನು ಏನಕ್ಕೋಸ್ಕರ ಬಂದ್ರು? ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ, ಪಾಪಗಳಿಂದ ಅವ್ರನ್ನ ಕ್ಷಮಿಸಿ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಯೇಸು ಬಂದಿದ್ದು. ಇವತ್ತು ನಾವು ಏನಂತ ಬುದ್ಧಿ ಹೇಳ್ಬೇಕು? ಸಕಲರಿಗೆ ಬುದ್ಧಿ ಹೇಳ್ಬೇಕು. ಓದಿ, ಹಂಗೆ ಮುಂದೆ ಓದಿ, ಕಂಟಿನ್ಯೂ ಮಾಡಿ.
ಪ್ರಸಿದ್ಧಪಡಿಸುವವರಾಗಿ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಇವತ್ತು ಕ್ರಿಸ್ತನ್ ನಿಮ್ಮಲ್ಲಿ ಇದ್ದಾರೆ ಅಂದ್ರೆ ನೀವೇನ್ ಮಾಡ್ಬೇಕು? ಒಬ್ರಿಗೆ ಬುದ್ಧಿ ಹೇಳ್ಬೇಕು, ಉಪದೇಶ ಮಾಡ್ಬೇಕು, ಅವ್ರಿಗೆ ಜ್ಞಾನ ಅರಿವನ್ನ ಉಂಟು ಮಾಡ್ಬೇಕು, ಆಮೇಲೆ ದೇವ್ರ ಮುಂದೆ ನಿಲ್ಲೋದಕ್ಕೆ ಯೋಗ್ಯರಾಗಿ ಅವ್ರನ್ನ ಯೋಗ್ಯರಾಗಿ ಮಾಡ್ಬೇಕು. ಇವತ್ತು ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಸೆಲೆಬ್ರೇಷನ್ಗೆ ಒಂದು ಸೂಚನೆ ಏನಾಗಿರ್ಬೇಕು? ಮೊದಲನೇದು, ಕ್ರಿಸ್ತನನ್ನ ನಮ್ಮ ಮೂಲಕವಾಗಿ ಪ್ರಸಿದ್ಧಪಡಿಸ್ಬೇಕು, ಅಂದ್ರೆ ತೋರ್ಪಡಿಸ್ಕೊಳ್ಬೇಕು. ಕ್ರಿಸ್ತನ ನಮ್ಮಲ್ಲಿದ್ದಾರೆ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಜನರಿಗೆ ತೋರ್ಸ್ಕೋಬೇಕು. ಕ್ರಿಸ್ತನು ಹುಟ್ಟಿದ್ದಾರೆ ಅನ್ನೋದು ಆ ಕಾಲದಲ್ಲಿ ಕ್ರಿಸ್ತನು ಹುಟ್ಟಿದಾಗ ಊರಿಗೆಲ್ಲ ಗೊತ್ತಾಯ್ತು. ಎಲ್ಲೋ ಕ್ರಿಸ್ತನು ರಾಜನು ಹುಟ್ಟಿದ್ದಾರೆ. ಅದಕ್ಕೆ ಪಿಲಾತನ ಏನ್ ಮಾಡ್ದ? ಆ ರಾಜ ಏನ್ ಮಾಡ್ದ? ಹೆರೋದ ರಾಜ ಏನ್ ಮಾಡ್ದ? ಎಲ್ಲೋ ರಾಜ ಹುಟ್ಟಿದ್ದಾರೆ, ಯಾವ ರಾಜ ಎಲ್ಲಿ ಹುಟ್ಟಿದ್ದಾರೆ ಹುಡ್ಕಂಬ ಅಂತ. ಸೊ ಯೇಸು ಸ್ವಾಮಿ ಹುಟ್ಟಿದಾಗ ಊರಿಗೆಲ್ಲ ಏನಾಯ್ತು? ಪ್ರಸಿದ್ಧ ಆಯ್ತು, ಪ್ರಚಾರ ಆಯ್ತು, ಯೇಸು ಸ್ವಾಮಿ ಹುಟ್ಟಿದ್ದಾರೆ ಅಂತ. ಸೊ ಅದನ್ನ ಕ್ರಿಸ್ತನ್ ನಮ್ಮಲ್ಲಿ ಇದ್ದಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಪ್ರಸಿದ್ಧಿ ಪಡಿಸ್ಬೇಕು, ತೋರ್ಪಡಿಸ್ಬೇಕು ಕ್ರಿಸ್ತನ್ ನಮ್ಮಲ್ಲಿ ಇದ್ದಾರೆ ಅಂತ. ಯಾವ್ದ್ರ ಮೂಲಕ ತೋರ್ಪಡಿಸ್ಬೇಕು? ಒಂದು, ಸರಿ, ನಿಮ್ ಬಾಯಲ್ಲಿ ಫಸ್ಟ್ ಬರ್ಬೇಕಾಗಿರೋದೇನು? ಯಾರು ನಿಮ್ಮ ಹತ್ರ ಮಾತಾಡಿದ್ರು ಬುದ್ಧಿ ಹೇಳ್ಬೇಕು, ಮುಚ್ಚಿಡಬಾರ್ದು. ತಪ್ಪುಗಳನ್ನ ಏನ್ ಮಾಡ್ಬಾರ್ದು? ಮುಚ್ಚಿಡಬಾರ್ದು. ಅದಕ್ಕೆ ಬದಲಾಗಿ ನಮ್ಮ ಬಾಯಲ್ಲಿ ಏನ್ ಬರ್ಬೇಕು ಹೇಳ್ರಿ? ಬುದ್ಧಿ ಮಾತೇ ಬರ್ಬೇಕು. ಕ್ರಿಸ್ತನ್ ನಮ್ಮಲ್ಲಿದ್ದಾರೆ, ಕ್ರಿಸ್ತನನ್ನ ಪ್ರಸಿದ್ಧಿ ಪಡಿಸ್ತಾ ಇದೀವಿ ಅಂದ್ರೆ ನಮ್ಮ ಬಾಯಲ್ಲಿ ಏನ್ ಬರ್ಬೇಕು? ಬುದ್ಧಿ ಮಾತು. ಎರಡನೇದು ಏನ್ ಬರ್ಬೇಕು? ಉಪದೇಶ ಬರ್ಬೇಕು. ಉಪದೇಶ ಅಂದ್ರೆ ಬುದ್ಧಿ ಮಾತು, ಹಿಂಗ್ ಮಾಡ್ಬೇಡ ಅಂತ. ಉಪದೇಶ ಅಂದ್ರೆ ಹಿಂಗ್ ಮಾಡು ಅಂತ, ಹಿಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತ. ಅದಾದ್ಮೇಲೆ ಕ್ರಿಸ್ತನಲ್ಲಿ ಮುಂದ್ಗಡೆ ನಾವು ನಿಲ್ಲೋ ತರ ನಾವೇನ್ ಮಾಡ್ಬೇಕು? ಅವ್ರನ್ನ ಯೋಗ್ಯರಾಗಿ ಮಾಡ್ಬೇಕು, ಟ್ರೈನ್ ಮಾಡ್ಬೇಕು. ಸೊ ಫಸ್ಟ್ ಇದು ಎಲ್ಲಿ ಸ್ಟಾರ್ಟ್ ಆಗ್ಬೇಕು? ನಿಮ್ ಮನೆಗಳಲ್ಲಿ, ನಿಮ್ ಒಳಗಡೆಯಿಂದ, ನಿಮ್ ಮನೆಗಳಿಂದ ಸ್ಟಾರ್ಟ್ ಆಗ್ಬೇಕು. ಮೊದಲು ನಿಮ್ಮನ್ನ ಯೋಗ್ಯರಾಗಿ ಕ್ರಿಸ್ತನ ಮುಂದೆ ನಿಲ್ಸ್ಕೊಳ್ಳಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಮೊದಲು ನಾವೇನ್ ಮಾಡ್ಬೇಕು ಹೇಳ್ರಿ? ನಮ್ಮನ್ನ, ನಮ್ಮ ಶರೀರವನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಕ್ರಿಯೆಗಳನ್ನ ಏನ್ ಮಾಡ್ಬೇಕು? ಕ್ರಿಸ್ತನ ಮುಂದ್ಗಡೆ ಯೋಗ್ಯವಾಗಿ ನಿಲ್ಲಿಸ್ಬೇಕು. ಮೊದಲು ನಾವು ನಮ್ಮನ್ನ ನಾವು ಯೋಗ್ಯರಾಗಿ ನಿಲ್ಸ್ಕೊಬೇಕು ಕ್ರಿಸ್ತನ ಮುಂದ್ಗಡೆ ಫಸ್ಟ್ ನಾವು. ಯಾಕಂದ್ರೆ ನಾವು ಪಾಪಿಗಳಾಗಿದ್ದ ನಮ್ಮನ್ನ ಏನ್ ಮಾಡಿದ್ರು? ಹುಡ್ಕೊಂಡು ಬಂದು ನಮ್ಮ ಪಾಪಗಳನ್ನ ಕ್ಷಮಿಸಿ ರಕ್ಷಿಸಿ ನಮ್ಮನ್ನ ಏನ್ ಮಾಡಿದ್ದಾರೆ? ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ. ನೀತಿವಂತರಾಗಿ ಮಾರ್ಪಡಿಸಿರುವ ನಾವು ಏನ್ ಮಾಡ್ಬೇಕು? ಕ್ರಿಸ್ತನ ಮುಂದಗಡೆ ಫಸ್ಟ್ ಯೋಗ್ಯರಾಗಿ ನಿಲ್ಕೊಬೇಕು. ಫಸ್ಟ್ ಬುದ್ಧಿ ಹೇಳ್ಕೊಬೇಕಾಗಿರೋದು ಯಾರಿಗೆ? ನಮಗೆ. ಉಪದೇಶ ಮಾಡ್ಕೊಬೇಕಾಗಿರೋದು ಯಾರಿಗೆ? ಮೊದಲು ನಮಗೆ. ಫಸ್ಟ್ ಜ್ಞಾನ ಬರ್ಬೇಕಾಗಿರೋದು ಯಾರಿಗೆ? ನಮಗೆ. ಮೊದಲು ಕ್ರಿಸ್ತನ ಮುಂದೆ ಯೋಗ್ಯವಾಗಿ ನಿಂತ್ಕೊಬೇಕಾಗಿರೋದು ಯಾರು? ನಾವೇ. ಮೊದಲು ನಾವು ನಿಂತ್ಕೊಬೇಕು. ಯಾಕಂದ್ರೆ ನಮ್ಮಲ್ಲಿ ಕ್ರಿಸ್ತನಿದ್ದಾರೆ. ಯೇಸು ಸ್ವಾಮಿನ ಯಾವಾಗ ನೀವು ಸ್ವೀಕಾರ ಮಾಡಿದ್ರು ಅವಾಗಲೇ ಯೇಸು ಸ್ವಾಮಿ ನಿಮ್ಮಲ್ಲಿ ಏನ್ ಮಾಡಿದ್ದಾರೆ? ಜನಿಸಿದ್ದಾರೆ. ನಿಮ್ಮಲ್ಲಿರೋ ಕ್ರಿಸ್ತನನ್ನ ಏನ್ ಮಾಡ್ಬೇಕು ನೀವು? ಅದೇ ಕನ್ನಡದಲ್ಲಿ ಏನಿದೆ ಅದು ಏನ್ ಪದ ಇದೆ? ಪ್ರಸಿದ್ಧ ಪಡಿಸ್ಬೇಕು. ನಿಮ್ಮಲ್ಲಿರುವಂತ ಕ್ರಿಸ್ತನ ನೀವೇನ್ ಮಾಡ್ಬೇಕು? ಪ್ರಸಿದ್ಧ ಪಡಿಸ್ಬೇಕು. ಸೊ ಮೊದಲು ನಿಮ್ಮ ಶರೀರವನ್ನ ಕ್ರಿಸ್ತನ ಮುಂದೆ ನಿಂತ್ಕೊಳ್ಳಕ್ಕೆ ಯೋಗ್ಯವಾಗಿ ಮಾರ್ಪಡಿಸ್ಕೊಳ್ಳಿ. ಸೊ ಕ್ರಿಸ್ತ ನಿಮ್ಮಲ್ಲಿದ್ದಾರೆ ಅಂದ್ರೆ ನಿಮ್ಮ ಶರೀರ ಕ್ರಿಸ್ತನ ಮುಂದೆ ನಿಂತ್ಕೊಳ್ಳಕ್ಕೆ ಒಂದು ಯೋಗ್ಯವಾದ ಗುರುತಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಪಕ್ಕದಲ್ಲಿ ಮುಖ ನಿಮ್ಮ ಶರೀರ ನೋಡ್ಕೊಂಡ್ರೆ, ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ನಿಮಗೆ ಅಸಹ್ಯ ಆಗತ್ತಾ? ಇಲ್ಲ ಏನಂತಾರೆ? ಪ್ರೈಡು
ಪ್ರೈಡ್ಗೆ ಏನಂತಾರೆ? ಹೆಮ್ಮೆ ಅನ್ಸುತ್ತಾ? ಕೇಳ್ರಿ, ನಿಮ್ಮನ್ನು ನೀವು ಕನ್ನಡದಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಹೆಮ್ಮೆ ಅನ್ಸುತ್ತಾ, ಅವಮಾನ ಅನ್ಸುತ್ತಾ, ಬೈಕೊಮ್ಬೇಕು ಅನ್ಸುತ್ತಾ? ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಏನಾದ್ರೂ ಅಚೀವ್ಮೆಂಟ್ ಮಾಡಿದ್ಯಾ ಲೈಫಲ್ಲಿ, ಏನಾದ್ರೂ ಸಾಧನೆ ಮಾಡಿದ್ಯಾ ಅಂತ ಕೇಳ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮಗ್? ನೀವು ಈ ಶರೀರ ಉಪಯೋಗ ಮಾಡ್ಕೊಂಡು ಏನ್ ಸಾಧನೆ ಮಾಡಿದೀನಿ? ಅಳೋದ್ ಬಿಟ್ರೆ, ಗೋಳಾಡೋದ್ ಬಿಟ್ರೆ, ನಿದ್ದೆ ಮಾಡೋದ್ ಬಿಟ್ರೆ, ಊಟ ಮಾಡೋದ್ ಬಿಟ್ಟು, ಕೊರಗೋದ್ ಬಿಟ್ಟು, ಇದು ಬಿಟ್ಟು ಬೇರೆ ಏನ್ ಸಾಧನೆ ಮಾಡಿದೀವಿ ನಾವು ಶರೀರದಲ್ಲಿ? ಕೇಳ್ರಿ ಸ್ವಲ್ಪ ಪಕ್ಕದಲ್ಲಿ, ಏನ್ ಸಾಧನೆ ಮಾಡಿದ್ಯಾ ಅಂತ. ಈ ಶರೀರನ ಉಪಯೋಗ ಮಾಡ್ಕೊಂಡು ಏನ್ ಸಾಧನೆ ಮಾಡಿದ್ಯಾ ಅಂದ್ರೆ 355 ದಿನದಲ್ಲಿ 300 ದಿನ ಅಳ್ತಿದ್ದೀನಿ. 365 ದಿನದಲ್ಲಿ 180 ದಿನ ನಿದ್ದೆ ಇಲ್ದಿರ ಇದ್ದೀನಿ. ಬೇರೆ ಏನ್ ಸಾಧನೆ ಮಾಡಿದೀವಿ ಹೇಳ್ರಿ ಓಲಿ ಶರೀರದಲ್ಲಿ? ನಾವು ಕ್ರಿಸ್ತನ ನಮ್ಮಲ್ಲಿದ್ದಾರೆ ಅಂದಿದ್ದೀವಿ, ನಾವು ಕ್ರಿಸ್ತನ ದೇವರ ಆಲಯವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಈ ಆಲಯ ಹಿಡ್ಕೊಂಡು, ಈ ಶರೀರ ಹಿಡ್ಕೊಂಡು ಏನ್ ಸಾಧನೆ ಮಾಡ್ತಾ ಇದೀವಿ ನಾವು? ಆದ್ರೆ ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಿಂದ ನಾನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದೆ. ಆದ್ರೆ ಏನ್ ಸಾಧನೆ ಮಾಡ್ತಾ ಇದೀವಿ? ಆಳದ್ ಬಿಟ್ರೆ, ಗೋಳದ್ ಬಿಟ್ರೆ, ಮೂತಿ ಊಸ್ಕೊಳ್ಳೋದ್ ಬಿಟ್ರೆ, ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಬಾಗ್ಲ ಹಾಕೊಂಡು ಅಟ್ಕೊಳ್ಳೋದು ಬಿಟ್ರೆ, ಊಟ ಮಾಡ್ದಿರ ಇರೋದ್ ಬಿಟ್ರೆ, 4 ಜನರ ಮುಂದೆ ಮೂತಿ ತೀರ್ಸ್ಕೊಂಡು ಹೋಗೋದ್ ಬಿಟ್ರೆ, ಇನ್ ಏನ್ ಸಾಧನೆ ಮಾಡಿದೀರ ನಿಮ್ ಶರೀರ ಇಟ್ಕೊಂಡು? ಈ ತರ ಶರೀರ ಇಟ್ಕೊಂಡು ಕ್ರಿಸ್ತನ ಮುಂದೆ ನಾವು ಹೆಂಗೆ ಗೌರವವಾಗಿ ನಿಂತ್ಕೊಳಕಾಗುತ್ತೆ? ಸರಿ, ನಿಮಗ್ ನೀವೇ ಕೇಳ್ಕೊಳ್ಳಿ. ಇವತ್ತು ನಾನು ದೇವ್ರ ಮುಂದೆ ನಿಂತ್ಕೊಂಡ್ರೆ ಏನ್ ಅಚೀವ್ಮೆಂಟ್ ಮಾಡಿದ್ಯಪ್ಪ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ? ಏನ್ ಉತ್ತರ ಕೊಡ್ತೀರಾ? ನಮ್ಮ ಅಚೀವ್ಮೆಂಟ್ ಎಲ್ಲ ಇದೇನೆ. ಕೇಳ್ರಿ, ಎಷ್ಟು ಅವರ್ ಹತ್ತಿದ್ಯಾ ಅಂತ, ಅದು ಬೇಕಾದ್ರೆ ಹೇಳ್ತಾರೆ. ಎಷ್ಟು ಜನ ಜೊತೆ ಜಗಳ ಮಾಡಿದ್ಯಾ ಅಂತ ಕೇಳ್ರಿ, ಅದನ್ನು ಹೇಳ್ತಾರೆ. ಎಷ್ಟು ದಿನ ನೀನು ಒಂಟಿಯಾಗಿದ್ದೆ ಅಂತ ಕೇಳ್ರಿ, ಅದನ್ನು ಹೇಳ್ತಾರೆ. ಡೇಸ್ ಬೇಕಾದ್ರೆ ಅವರ್ಸ್ ಕೌಂಟ್ ಮಾಡ್ಕೊಂಡು ಹೇಳ್ತಾರೆ. ಬಟ್ ಅಚೀವ್ಮೆಂಟ್ ಅನ್ನೋದು ಈ ಶರೀರ ಉಪಯೋಗ ಮಾಡ್ಕೊಂಡು ನಾವು ಈ ಲೈಫಲ್ಲಿ ಏನ್ ಅಚೀವ್ ಮಾಡಿದೀವಿ ಅನ್ನೋದು, ಎಷ್ಟು ವಿಷಯದಲ್ಲಿ ಗೆದ್ದಿದ್ದೀವಿ ಅನ್ನೋದು ಲೆಕ್ಕನೇ ಇಲ್ಲ ನಮಗೆ. ಈ ಶರೀರ ಉಪಯೋಗ ಮಾಡ್ಕೊಂಡು ಎಷ್ಟು ದಿನ ಸಮಾಧಾನವಾಗಿದ್ಯಾ? ಈ ಶರೀರ ಉಪಯೋಗ ಮಾಡ್ಕೊಂಡು ಎಷ್ಟು ದಿನ ಸಂತೋಷವಾಗಿದೆಯಾ? ಈ ಶರೀರ ಉಪಯೋಗ ಮಾಡ್ಕೊಂಡು ಎಷ್ಟು ದಿನ ನೆಮ್ಮದಿಯಾಗಿದೆಯಾ? ಈ ಶರೀರ ಉಪಯೋಗ ಮಾಡ್ಕೊಂಡು ಎಷ್ಟು ದಿನ ಆರೋಗ್ಯವಾಗಿದೆಯಾ? ಈ ಶರೀರ ಉಪಯೋಗ ಮಾಡ್ಕೊಂಡು ಎಷ್ಟು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಯಾ? ಈ ಶರೀರ ಉಪಯೋಗ ಮಾಡ್ಕೊಂಡು ಎಷ್ಟು ದಿನ ನೀನು ಹೊಟ್ಟೆ ತುಂಬ ಊಟ ಮಾಡಿದ್ಯಾ? ಈ ಶರೀರ ಉಪಯೋಗ ಮಾಡ್ಕೊಂಡು ಒಳ್ಳೇದು ನಾವು ಅನುಭವಿಸ್ಬೋದಾ ಇಲ್ವಾ? ಏನಕ್ಕೆ ಒಳ್ಳೇದನ್ನ ಅನುಭವಿಸಕ್ ಆಗ್ತಲ್ಲ ನಾವು? ನಿಮ್ಮಲ್ಲಿ ಕ್ರಿಸ್ತನ್ ಇದ್ದಾರೆ ಅಂದ್ರೆ ನಿಮ್ಮಲ್ಲಿರುವ ಕ್ರಿಸ್ತನ ನೀವು ಏನ್ ಮಾಡ್ಬೇಕು? ಪ್ರಸಿದ್ಧಪಡಿಸ್ಬೇಕು. ಕ್ರಿಸ್ತನ, ನಿಮ್ಮಲ್ಲಿರುವ ಕ್ರಿಸ್ತನು ನಿಮ್ಮ ಶರೀರದ ಮೂಲಕವಾಗಿ ಹೊರಪಡಬೇಕು. ಕ್ರಿಸ್ತನ್ ನಮಗೇನಾಗಿದ್ದಾರೆ? ನಮಗೆ ಬೆಳಕಾಗಿದ್ದಾರೆ, ನಮ್ಮ ಸಮಾಧಾನವಾಗಿದ್ದಾರೆ, ನಮ್ಮ ಸಂತೋಷವಾಗಿದ್ದಾರೆ, ನಮ್ಮ ನೆಮ್ಮದಿಯಾಗಿದ್ದಾರೆ, ನಮ್ಮ ಆರೋಗ್ಯವಾಗಿದ್ದಾರೆ, ನಮ್ಮ ಐಶ್ವರ್ಯವಾಗಿದ್ದಾರೆ, ನಮ್ಮ ಪ್ರೀತಿ ಆಗಿದ್ದಾರೆ. ಎಲ್ಲ ನಮಗೆ ಬೇಕಾಗಿರೋ ಎಲ್ಲವೂ ನಮಗೇನಾಗಿದ್ದಾರೆ? ಆಗಿದ್ದಾರೆ. ಇವೆಲ್ಲ ನಮ್ಮಲ್ಲಿ ನಮ್ಮ ಮೂಲಕವಾಗಿ ಏನಾಗಬೇಕು? ಪ್ರಸಿದ್ಧವಾಗಬೇಕು, ತೋರ್ಪಡಬೇಕು. ಆದ್ರೆ ಕ್ರಿಸ್ತನ್ ಇದ್ದಾರೆ ಅಂತ ಇದೀವಿ, ಅವರಿಗೆ ಸಂಬಂಧಪಟ್ಟಿರೋ ಯಾವುದನ್ನು ನಮ್ಮಲ್ಲಿ ಕಾಣಲ್ಪಡ್ತಾ ಇಲ್ಲ. ಮೊದಲು ನಮ್ಮ ಶರೀರ ಏನಾಗಬೇಕು? ದೇವ್ರ ಮುಂದ್ಗಡೆ ಯೋಗ್ಯವಾಗಿ ನಿಂತ್ಕೊಬೇಕು. ಯಾವಾಗ ನಿಮ್ಮ ಶರೀರ ಯೋಗ್ಯವಾಗಿ ನಿಂತ್ಕೊಳತ್ತೆ? ಅವ್ರು ಅನ್ಕೊಂಡಿರುವಂತ ಆರೋಗ್ಯ ನಿಮ್ಮ ಶರೀರದಲ್ಲಿ ಕಾಣಿಸ್ಕೊಂಡಾಗ ನೀವು ಯೋಗ್ಯವಾಗಿ ಕಾಣಿಸ್ಕೊಂತೀರ. ಅವ್ರು ಅನ್ಕೊಂಡಿರುವಂತ ನೆಮ್ಮದಿ ನಿಮ್ಮ ಶರೀರದಲ್ಲಿ ಕಾಣಿಸ್ಕೊಂಡಾಗ ಅವ್ರ ಮುಂದ್ಗಡೆ ಯೋಗ್ಯವಾಗಿ ನಿಂತ್ಕೊಂತೀರ. ಅವ್ರು ಅನ್ಕೊಂಡಿರುವಂತ ಸಮಾಧಾನ ನಿಮ್ಮಲ್ಲಿ ಕಾಣಿಸ್ಕೊಂಡಾಗ ನೀವು ಅವ್ರ ಮುಂದ್ಗಡೆ ಯೋಗ್ಯವಾಗಿರ್ತೀರ. ಅವ್ರು ಅನ್ಕೊಂಡಿರುವಂತ ಆಲೋಚನೆಗಳು ಎಲ್ಲವೂ ನಿಮ್ಮ ಶರೀರದಲ್ಲಿ ಕಾಣಲ್ಪಟ್ಟಾಗ ಮಾತ್ರನೇ ನೀವು ಅವ್ರ ಮುಂದ್ಗಡೆ ಯೋಗ್ಯವಾಗಿರ್ತೀರ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತಿರುವವರೇ,
ನೀವೆಲ್ಲ ನನ್ನ ಬಳಿಗೆ ಬನ್ರಿ, ಏನ್ ಕೊಡ್ತೀನಿ? ಕ್ರಿಸ್ತನು ನಮ್ಮಲ್ಲಿ ಇರ್ಬೇಕಾದ್ರೆ ನಿಮಗೆ ಏನಿರ್ಬೇಕು? ವಿಶ್ರಾಂತಿ ಇರಬೇಕು. ನಮ್ಗೆ ಅದೊಂದೇ ಕೊರತೆ ಜಾಸ್ತಿ. ಭಾರ ಒತ್ಕೊಂಡು ಏನ್ ಮಾಡ್ತಾ ಇರ್ತೀವಿ? ಬಿಸಿಯಾಗಿ ಒತ್ಕೊಂಡು ತಿರುಗ್ತಾ ಇರ್ತೀವಿ. ಅವ್ರು ಮಾಡೋದು, ಅವ್ರು ಮಾತಾಡಿದ್ರು, ಇವ್ರು ಮಾತಾಡಿದ್ರು, ಅವ್ರು ಹೇಳಿರೋದು, ಇವ್ರು ಹೇಳಿರೋದು, ಹೌದು ಇದು ಎಲ್ಲ ಭಾರ ಒತ್ಕೊಂಡು ಏನ್ ಮಾಡ್ತಾ ಇದೀವಿ? ನಾವು ಬಿಸಿಯಾಗಿ ತಿರುಗಾಡ್ತಾ ಇದೀವಿ. ಇದೆಲ್ಲ ಯಾವ್ದ್ರಿಂದ ಬರುತ್ತೆ ಹೇಳ್ರಿ? ಈ ತರ ಹಿಡ್ಕೊಂಡು ಕ್ರಿಸ್ತನ ಮುಂದಗಡೆ ನಮ್ಮನ್ನ ನಾವು ಯೋಗ್ಯವಾಗಿ ನಿಲ್ಸ್ಕೊಳಕ್ಕಾಗತ್ತಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕಷ್ಟಪಟ್ಟು ಭಾರ ಹೊತ್ಕೊಂಡು ಬ್ಯುಸಿಯಾಗಿ ಸುತ್ತಾಡಿದ್ ಸಾಕು ಅಂತ. ಈಗ ಸೀದಾ ಎಲ್ಲಿಗೆ ಬರ್ಬೇಕು? ಕ್ರಿಸ್ತನ ಬಳಿಗೆ ಬಂದ್ಬೇಕು. ಕ್ರಿಸ್ತನ ಬಳಿಗೆ ಬಂದು ಯಾವ್ದೆಲ್ಲ ಬ್ಯುಸಿಯಾಗಿ ಭಾರ ಹೊತ್ಕೊಂಡು ತಿರುಗ್ತಾ ಇದ್ರು ಅದೆಲ್ಲ ಭಾರ ಇಳಿಸಿ ಏನ್ ಮಾಡ್ಬೇಕು? ಪ್ರಭಾವದ ನಿರೀಕ್ಷೆಗೆ ಆಧಾರನಾಗಿರು, ಆತನೇ ಕಾರಣವಾಗಿರುವನು. ನಿಮಗೊಂದು ನಿರೀಕ್ಷೆ ಇದೆ. ಕ್ರಿಸ್ತ ನಿಮ್ಮಲ್ಲಿದ್ದಾರಂದ್ರೆ ನಿಮಗೊಂದು ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ? ಕಣ್ಣೀರು ದೇವರು ಒರೆಸ್ತಾರೆ, ಸಮಾಧಾನ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ, ಐಶ್ವರ್ಯ ಕೊಡ್ತಾರೆ, ಬಿಡುಗಡೆ ಕೊಡ್ತಾರೆ, ಸಂತೋಷವನ್ನ ಕೊಡ್ತಾರೆ, ಸಮಾಧಾನವನ್ನ ಕೊಡ್ತಾರೆ. ನೀ ಯಾವ ಕೇಡು ಗಂಡಾಂತರವು ನಿನಗೆ ಸಂಭವಿಸಿದಂತೆ ನಿಮ್ಮನ್ನ ಕಾಪಾಡಕ್ಕೆ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಲ್ದಿರ ಭಾನುವಾರ 19 ಪಾಯಿಂಟ್ ಓದ್ತಾ ಇದೀವಿ, ಅದನ್ನು ವಾಗ್ದಾನ ಮಾಡಿದ್ದಾರೆ. ಎಲ್ಲದನ್ನೂ ಇದೆ. ಎಲ್ಲಾನು ಇರ್ಬೇಕಾದ್ರೆ ನಾವು ಇವೆಲ್ಲ ನಮ್ಮ ಶರೀರದಲ್ಲಿ ಕಾಣಿಸ್ಕೊಬೇಕಾ, ಕಾಣಿಸ್ಕೋಬಾರ್ದ? ಈ ಭಾರ ಇಳಿಸ್ರಿ, ಸ್ವಲ್ಪ ಭಾರ ಇಳಿಸ್ರಿ, ಭಾರ ಇಳಿಸ್ರಿ. ಹೇಳ್ರಿ, ಪಕ್ಕದಲ್ಲಿವ್ರಿಗೆ ಕೈ ಕೊಟ್ಟು ಹೇಳ್ರಿ, ಇಲ್ಲಿವರೆಗೂ ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಭಾರ ಹೊತ್ಕೊಂಡು ತಿರ್ಗ್ತಾ ಇದ್ದೆ, ಇನ್ಮೇಲೆ ನಿಮ್ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ, ಭಾರ ಇಳಿಸ್ತೀನಿ, ವಿಶ್ರಾಂತಿ ಪಡ್ಕೊಂತೀನಿ ಅಂತ. ಯೋಚನೆ ಮಾಡೋ ಪ್ರತಿಯೊಬ್ಬನು ಭಾರ ಹೊತ್ಕೊಂತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ಯೋಚನೆ ಮಾಡಿ 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 ನೀನು ಬೆಳ್ಳಗ್ ಮಾಡಕ್ಕಾಗಲ್ಲ, ಕರ್ರಗ್ ಮಾಡಕ್ಕಾಗಲ್ಲ. ಅದಕ್ಕೆ ಯೋಚನೆ ಮಾಡಬೇಡ. ಯೋಚನೆ ಮಾಡಿದ್ರೆ ಭಾರ ಜಾಸ್ತಿ ಆಗತ್ತೆ. ಯೋಚನೆ ಜಾಸ್ತಿ ಮಾಡಿದ್ರೆ ಏನಾಗತ್ತೆ? ಭಾರ ಜಾಸ್ತಿ ಆಗತ್ತೆ. ಒಂದ್ ಹಾಡೈತಲ್ಲ, ಏನ್ ಹಾಡು? ಹಾ, ಚಿಂತೆ ಮಾಡ ಬ್ಯಾಡಣ್ಣ, ಅಲ್ಲ, ಚಿಂತೆ ಮಾಡಿದ್ರೆ ಭಾರ ಜಾಸ್ತಿ ಆಯ್ತದೆ. ಚಿಂತೆ ಮಾಡಿದ್ರೆ ಭಾರ ಜಾಸ್ತಿ ಆಗತ್ತೆ. ಎಲ್ಲ ಬಾಯ್ಬಿಟ್ಟು ಅಡಿಕೆ ಮಾಡಿ ಚಿಂತೆ ಮಾಡಿದ್ರೆ ಭಾರ ಜಾಸ್ತಿ ಆಗತ್ತೆ. ಭಾರ ಜಾಸ್ತಿ ಆಗಿ ಯಾರ ಬಳಿಗೆ ಹೋಗ್ಬೇಕೋ ಅವ್ರ ಬಳಿಗೆ ಹೋಗಲ್ಲ. ಭಾರ ಹೊತ್ಕೊಂಡು ಪಕ್ಕದ ಮನೆಗೆ ಹೋಗ್ತೀವಿ. ಏನಕ್ಕೆ ಸಿಸ್ಟರ್ ಹಿಂಗಿದ್ದೀರಾ? ಅವ್ರ ಮನೇಲಿ ಸ್ವಲ್ಪ ಭಾರ ಇಳಿಸ್ತೀವಿ. ಅಲ್ಲಿಂದ ಇನ್ನೊಂದ್ ಮನೆಗೆ ಹೋಗ್ತೀವಿ. ಏನ್ ಬ್ರದರ್ ಹಿಂಗಿದ್ದೀರಾ? ಅಲ್ಲಿ ಸ್ವಲ್ಪ ಭಾರ ಇಳಿಸ್ತೀವಿ. ಇನ್ನೊಂದ್ ಕಡೆಗೆ ಹೋಗ್ತೀವಿ. ಅವ್ರು ಕೇಳ್ತಾರೆ, ಏನ್ ಹಿಂಗಿದ್ದೀರಾ ನೀವು? ಹಿಂಗಿದ್ದವ್ರು ಹಿಂಗಾಗ್ಬಿಟ್ಟಿದ್ದೀರಾ? ಅಲ್ಲೂ ಸ್ವಲ್ಪ ಭಾರ ಇಳಿಸ್ತೀವಿ. ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನೀವು ಸ್ವಲ್ಪ ಬಿಟ್ಟಿರೋದು ಅವ್ರಿಗೆ ಇಷ್ಟೊಂದು ಆಗ್ಬಿಟ್ಟಿರ್ತದೆ. ಅವ್ರಿಗೂ ಯೋಚನೆ ಮಾಡಿ ಮಾಡಿ
ಅಲ್ಲ, ಕಲ್ಲು ಭಾರ, ಮಣ್ಣು ಭಾರ ಹಂಗೆ ಹೇಳ್ಬೇಡ್ರಿ. ಮುಟ್ಟಾಳನ್ ಯೋಚನೆ ಇನ್ನೂ ಭಾರ. ಅವನ್ ಇಷ್ಟು ಬಿಟ್ಟು ಹೋದ್ರೆ ಇಷ್ಟು ತರ ಕಾಣಿಸೋದು. ಸರಿ, ನಿಮ್ ಮನೆಗೆ ಎಷ್ಟು ಜನ ಮುಟ್ಟಾಳರ ಆಲೋಚನೆಗಳನ್ನ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ರಿ, ಏನಕ್ಕೆ ನಿಮ್ ಲೈಫ್ ಭಾರವಾಗೈತೆ ಹೇಳ್ರಿ? ಮುಟ್ಟಾಳರು ಮಾತಾಡೋ ಮಾತಲ್ಲ, ನಿಮ್ ಮೈಂಡಲ್ಲಿ ಹಾಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಇದ್ದೀರಾ. ಅವ್ರ ಹಂಗಂದ್ರಂತೆ ಅಂದ್ರೆ ಹೇಳಿದ್ರೆ ಅದನ್ನ ಏನ್ ಮಾಡ್ತೀರಿ ನೀವು? ಯೋಚನೆ ಮಾಡ್ತೀರಾ. ಇವ್ರು ಹಿಂಗಂದ್ರಂತೆ ಅಂದ್ರೂ ಅದನ್ನು ಯೋಚನೆ. ಈ ತರ ಮುಟ್ಟಾಳರು ಹೇಳೋ ಮಾತಲ್ಲ ನೀವು ಮೈಂಡಲ್ಲಿ ಹಾಕೊಂಡು ಯೋಚನೆ ಮಾಡ್ತಾ ಇರೋದಕ್ಕೆ ನಿಮ್ ಲೈಫೇ ನಿಮಗೆ ಏನಾಗ್ಬಿಡಿದೆ? ಭಾರವಾಗ್ಬಿಡಿದೆ. ನಿಮ್ ಲೈಫ್ ನಿಮ್ ಭಾರವಾಗಿ ಇರಬಾರ್ದು. ಸ್ವಾಮಿ ಏನ್ ಹೇಳ್ತಾರೆ ಹೇಳ್ರಿ? ನನ್ ಬಳಿಗೆ ಬನ್ರಿ, ನಾನ್ ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ಎರಡನೇ ಕಡೆ ಹೇಳ್ತಾರೆ ಏನು? ನಿನ್ನ ಚಿಂತಾಭಾರವನ್ನ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರವಾಗಿ ಚಿಂತಿಸ್ತೀನಿ, ಸಹಿಸ್ಕೊಳ್ತೀನಿ, ಯೋಚನೆ ಮಾಡ್ತೀನಿ ನಿನ್ ಬಗ್ಗೆ ಅಂತ. ಕ್ರಿಸ್ತ ನಿಮ್ಮಲ್ಲಿ ಇರ್ಬೇಕಾದ್ರೆ ನಿಮ್ ಬಗ್ಗೆ ಯೋಚನೆ ಮಾಡಕ್ಕೆ ನಿಮ್ಮಲ್ಲಿರುವಂತ ಕ್ರಿಸ್ತನಿಗೆ ಬಿಡ್ರಿ. ಇನ್ನೊಂದ್ ಕಡೆ ಹೇಳ್ತಾರೆ ಏನ್ ತಿನ್ಬೇಕು, ಏನ್ ಓಡ್ಕೊಬೇಕು, ಇದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿರೋ ಹೂಗಳು ನೋಡು, ಅಡವಿ ಹೂಗಳ ನೋಡು, ಅದು ಇವತ್ತು ಹುಟ್ಟಿ ನಾಳೆ ಸಾಯುತ್ತೆ. ಅದನ್ನೇ ಅಷ್ಟು ಸುಂದರವಾಗಿ ಉಂಟು ಮಾಡಿರ್ಬೇಕಾದ್ರೆ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳು ನೋಡ್ರಿ, ಅದು ಬಿತ್ತಲ್ಲ, ಕುಯ್ಯಲ್ಲ, ಆದ್ರೂ ಟೈಮ್ಗೆ ಅದಕ್ಕೆ ಬೇಕಾಗಿರೋದನ್ನ ದೇವ್ರು ಏನ್ ಮಾಡ್ತಾ ಇದಾರೆ? ಪ್ರಾಯದ ಸಿಂಹವು ಹೊಟ್ಟೆಗಿಲ್ಲದೆ ಹಸಿದರು, ಕರ್ತನನ್ನ ಹುಡುಕುವವರಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ನಿಮ್ಮಲ್ಲಿರೋ ಕ್ರಿಸ್ತನನ್ನ ನೀವು ಪ್ರಸಿದ್ಧಪಡಿಸಕ್ ಪ್ರಯತ್ನ ಪಡ್ರಿ. ಯೋಚನೆ ಮಾಡ್ಬೇಡ್ರಿ. ಯೋಚನೆ ಮಾಡಿದ್ರೆ ನೀವು ಭಾರನ ಜಾಸ್ತಿ ಆಗೋದು. ಯೋಚನೆ ಮಾಡಿ ನೀವು ಕಣ್ಣೀರು ಒರೆಸ್ಕೊಳಕ್ಕಾಗತ್ತಾ? ಯೋಚನೆ ಮಾಡಿ ಯಾವ ಭಾರನ ನೀವು ಇಳಿಸಕ್ಕಾಗಲ್ಲ, ಬಟ್ ಭಾರ ಜಾಸ್ತಿ ಮಾಡ್ಕೊಳಕ್ ಮಾತ್ರನೇ ಆಗತ್ತೆ. ಹಲ್ಲೆಲೂಯಾ. ಇವತ್ತು ಕ್ರಿಸ್ಮಸ್ ದಿನದಂದು, ಈ ಒಂದು ಕ್ರಿಸ್ಮಸ್ ದಿನದ ಸೂಚನೆಯಾಗಿ ನಮ್ಮ ಭಾರವನ್ನ ಇವತ್ತಿಂದ ಇಳಿಸ್ಕೊಳ್ಳೋಣ. ಹಲ್ಲೆಲೂಯಾ. ನಮ್ಮಲ್ಲಿರುವಂತ ಕ್ರಿಸ್ತನು ಪ್ರಸಿದ್ಧಪಡಿಸೋಣ. ನಮ್ಮ ಶರೀರವನ್ನ ಕ್ರಿಸ್ತನ ಮುಂದ್ಗಡೆ ಯೋಗ್ಯವಾಗಿ ನಿಲ್ಲಿಸ್ಕೊಳ್ಳೋಣ. ಹಲ್ಲೆಲೂಯಾ. ಇವತ್ತು ನಮ್ಮ ಶರೀರ ಕ್ರಿಸ್ತನ ಮುಂದ್ಗಡೆ ಯೋಗ್ಯವಾಗಿ ನಿಂತ್ಕೊಂಬ. ಯೋಚನೆ ಮಾಡಿ ಭಾರ ಹೊತ್ಕೊಂಡಿದ್ದು ಸಾಕು. ಹಲ್ಲೆಲೂಯಾ. ಯೋಚನೆ ಮಾಡಿ ಭಾರ ಹೊತ್ಕೊಂಡಿದ್ದು ಸಾಕು. ಅವ್ರು ಮಾತಾಡೋ ಮಾತನ್ನ, ಇವ್ರ ಯೋಚನೆಗಳನ್ನ, ಇವ್ರ ಮಾತುಗಳನ್ನ ಎಲ್ಲ ನಮ್ಮ ಮೈಂಡಲ್ಲಿ ಹಾಕೊಂಡು ಭಾರ ಹೊತ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಬೇಡ. ಇವತ್ತು ಕ್ರಿಸ್ತ ನಮ್ಮಲ್ಲಿದ್ದಾರೆ. ನಾವು ಪಾಪಿಗಳಲ್ಲ, ನಾವು ದೇವ್ರ ಮಕ್ಕಳಾಗಿದ್ದೀವಿ. ಆದ್ರೆ ಪಾಪವನ್ನು ಮಾತ್ರ ಒತ್ಕೊಂಡು ತಿರುಗಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಾವು ಪಾಪಿಗಳಲ್ಲ, ಆದ್ರೂ ಪಾಪವನ್ನು ಏನ್ ಮಾಡ್ತಾ ಇದೀವಿ? ಒತ್ಕೊಂಡು ತಿರುಗ್ತಾ ಇದೀವಿ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ನಾವು ಪಾಪಿಗಳಲ್ಲ, ಆದ್ರೂ ಪಾಪನ ಒತ್ಕೊಂಡು ತಿರುಗ್ತಾ ಇದೀವಿ. ದ್ವೇಷ ಪಾಪ ತಾನೆ, ಹೊಟ್ಟೆ ಕಿಚ್ಚು ಪಾಪ ತಾನೆ, ಕೋಪನು ಪಾಪ ತಾನೆ, ಜಗಳನು ಪಾಪ ತಾನೆ. ಸರಿ, ನೀವು ಇವಾಗ ಅಳ್ತಾ ಇರೋದಕ್ಕೆ ಕಾರಣ ಏನು? ಇವೆಲ್ಲ ಓದ್ಕೊಂಡಿರೋದಕ್ಕೆ ನೀವು ಮಾಡಿರೋದು ಇಲ್ಲ ನಿಮಗೆ ಇನ್ನೊಬ್ರು ಮಾಡಿರೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಮಾಡ್ತಾ ಇದ್ದೀರಾ? ಅವ್ರು ಮಾಡಿರೋದು ಪಾಪನೇ. ಅವ್ರು ನಿಮಗೆ ದ್ವೇಷ ಮಾಡಿ ಅದನ್ನ ಯೋಚನೆ ಮಾಡಿದ್ರು ಅದು ಪಾಪನೇ. ಯಾಕೆಂದ್ರೆ ಅವ್ರು ಮಾಡಿರೋ ಪಾಪನ ನೀವೇನ್ ಮಾಡ್ತಾ ಇದ್ದೀರಾ? ನೀವ್ ಒತ್ಕೊಂಡು ತಿರುಗ್ತಾ ಇದ್ದೀರಾ. ಅವ್ರು ಮಾಡಿರೋ ಅನ್ಯಾಯ, ಅವ್ರು ನಿಮಗೆ ಅನ್ಯಾಯ ಮಾಡೋರೆ, ಅನ್ಯಾಯ ಮಾಡಿರೋ ಆಲೋಚನೆಗಳನ್ನ ನೀವು ಮೈಂಡಲ್ಲಿ ಒತ್ಕೊಂಡು ತಿರುಗಿದ್ರೆ ಅದು ಪಾಪನೇ. ಯಾಕಂದ್ರೆ ಅನ್ಯಾಯ ಪಾಪ, ಮೋಸ ಪಾಪ. ನೀವು ಬೇರೆಯವ್ರಿಗೆ ಮಾಡಿದ್ರು, ಬೇರೆಯವ್ರು ನಿಮಗೆ ಮಾಡಿದ್ರು, ಆ ಯೋಚನೆನ ನೀವು ಮೈಂಡಲ್ಲಿ ಒತ್ಕೊಂಡು ತಿರುಗಿದ್ರೆ ಅದು ಪಾಪನೇ. ಸೊ ಈ ತರ ಪಾಪದ ಭಾರವನ್ನ ಒತ್ಕೊಂಡು ತಿರುಗಿ ನಾವೇನ್ ಮಾಡ್ತಾ ಇದೀವಿ? ನಾವು ದೇವ್ರ ಮುಂದ್ಗಡೆ ನಮ್ಮನ್ನ ನಾವೇ ಯೋಗ್ಯವಾಗಿ ನಿಲ್ಸ್ಕೊಳಕ್ಕೆ ಆಗ್ತಾ ಇಲ್ಲ.
ಇವತ್ತು ನಮ್ಮ ಶರೀರ ದೇವ್ರ ಮುಂದ್ಗಡೆ ಯೋಗ್ಯವಾಗಿ ನಿಂತ್ಕೊಳ್ಳಿ. ಆಮೇಲೆ ಭಾರ ಎಲ್ಲ ಇಳಿಸ್ರಿ. ಇವತ್ತಿಂದ ಕ್ರಿಸ್ತ ನಮ್ಮಲ್ಲಿದ್ದಾರೆ, ನಾವು ಭಾರವನ್ನೆಲ್ಲ ಇಳಿಸೋಣ. ಹಲ್ಲೆಲೂಯಾ. ಇವತ್ತು ನಮ್ಮ ಭಾರವನ್ನ ನಾವೇನ್ ಮಾಡ್ಬೇಕು? ಎಲ್ಲ ದೇವ್ರ ಮುಂದೆ ಇಳಿಸ್ರಿ. ಹಲ್ಲೆಲೂಯಾ. ಸೊ ಇವತ್ತು ಕ್ರಿಸ್ಮಸ್ ಈ ಹಬ್ಬದ ಗುರ್ತಿಗಾಗಿ ನಾವು ಭಾರವನ್ನ ಇಳಿಸ್ಕೊಳ್ಳೋಣ. ಹಲ್ಲೆಲೂಯಾ. ಇವಾಗ ಒಂದು ಎಕ್ಸರ್ಸೈಸ್ ಮಾಡೋಣ. ಯಾರ್ಯಾರ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ರು ಅದೆಲ್ಲ ಇಳಿಸ್ಬಿಡ್ರಿ. ಇವತ್ತಿಗೆ ಎಲ್ಲ ಇಳಿಸ್ಬಿಡ್ರಿ. ಅದೊಂದು ಕಷ್ಟ, ಭಾರ ಹೊತ್ಕೊಳ್ಳೋದು ಒಂದು ಕಷ್ಟ. ಎಲ್ಲೇ ಕಷ್ಟ ಪಡುವರೆ, ಭಾರ ಹೊತ್ತಿರುವರೆ, ಅದೊಂದು ಕಷ್ಟ. ಭಾರ ಹೊತ್ಕೊಳ್ಳೋದೇ ಒಂದು ಕಷ್ಟ, ಬದುಕೋದೇ ಒಂದು ಕಷ್ಟ ಆಗೋಯ್ತು ಈ ಭಾರಗಳನ್ನ ಹೊತ್ಕೊಂಡಿದ್ರೆ. ಏನಕ್ಕೆ ಬದುಕಬೇಕು ಅನ್ಸುತ್ತೆ, ಏನಕ್ಕೆ ಬಾಳ್ಬೇಕು ಅನ್ಸುತ್ತೆ, ಏನಕ್ಕೆ ಕೆಲಸ ಮಾಡಬೇಕು, ಏನಕ್ಕೆ ಊಟ ಮಾಡಬೇಕು, ಏನಕ್ಕೆ ಮನೆ ಮಲಗಬೇಕು, ಏನಕ್ಕೆ ಇದಲ್ಲ, ಏನಕ್ಕೆ ಬದುಕಬೇಕು ಅನ್ನುವಂಥ ಬದುಕೋದಕ್ಕೆ ಒಂದು ಏನಾಗ್ಬಿಡುತ್ತೆ ಲೈಫಲ್ಲಿ ಜಿಗುಪ್ಸೆ, ಕಷ್ಟ ಆಗೋಗುತ್ತೆ. ಈ ಭಾರ ಹೊತ್ಕೊಂಡಿರೋರಿಗೆಲ್ಲ ಈ ಕಷ್ಟ ಇರುತ್ತೆ. ಏನಕ್ಕೆ ಬದುಕಬೇಕು ಅನ್ನೋ ಕಷ್ಟ, ಏನಕ್ಕೆ ಬಾಳ್ಬೇಕು ಅಂತ ಒಂದು ಕಷ್ಟ. ಒಂದು ವಿಶ್ವಾಸಿ ಕಷ್ಟಪಡಬಾರ್ದು, ಬದುಕೋದಕ್ಕೋಸ್ಕರ ಕಷ್ಟಪಡಬಾರ್ದು, ಬಾಳೋದಕ್ಕೋಸ್ಕರ ಕಷ್ಟಪಡಬಾರ್ದು. ಇವತ್ತು ಕ್ರಿಸ್ತ ನಿಮ್ಮಲ್ಲಿದ್ದಾರಂದ್ರೆ ನೀವು ಬದುಕೋದಕ್ಕೋಸ್ಕರ ಕಷ್ಟಪಡಬಾರ್ದು. ಆಮೇಲೆ ನೀವು ಬಾಳಕ್ಕೋಸ್ಕರ ಬದುಕೋಕ್ಕೋಸ್ಕರ ಏನ್ ಮಾಡಬಾರ್ದು? ಕಷ್ಟಪಡಬಾರ್ದು. ನೀವು ಹೊತ್ಕೊಂಡಿರೋ ಭಾರನ ದೇವ್ರು ಇಳಿಸ್ತಾರೆ. ನೀವು ಭಾರ ಇಳಿಸ್ರಿ, ಕಷ್ಟಪಡ್ದಿರ ಬದುಕ್ರಿ, ನೆಮ್ಮದಿಯಾಗಿ ಬದುಕ್ರಿ, ಆರೋಗ್ಯವಾಗಿ ಬದುಕ್ರಿ. ಹಲ್ಲೆಲೂಯಾ. ಎಲ್ಲ ಇರೋ ಜಾಗದಲ್ಲಿ ಎಲ್ಲ ಇದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಎಲ್ಲ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ.